ಈ ಊರಿನಲ್ಲಿ ಆಧ್ಯಾತ್ಮದ ಹಸಿವು ಇದೆ ಅನ್ನುವಂಥದ್ದಕ್ಕೆ ನೀವೆಲ್ಲ ಸಾಕ್ಷಿಯಾಗಿದ್ದೀರಿ. ಆಧ್ಯಾತ್ಮದ ಹಸಿವಿದೆ ಅನ್ನೋದಕ್ಕೆ ನೀವು ಸಾಕ್ಷಿಯಾಗಿದ್ದೀರಿ. ಈ ಊರಿನಲ್ಲಿ ಸಂಸ್ಕಾರ ಇದೆ ಅನ್ನೋದಕ್ಕೆ ನಾವು ಬರುವಾಗ ಸಾಲಾಗಿ ನಿಂತುಕೊಂಡು ಕೈ ಮುಗಿದು ಕರೆದಿರ್ತಕ್ಕಂಥದ್ದನ್ನು ನೋಡಿದರೆ ಸಂಸ್ಕಾರನೂ ಕೂಡ ಈ ಊರಿನಲ್ಲಿ ಇದೆ ಅನ್ನುವಂಥದ್ದು ಯಾರೂ ಹೇಳಬೇಕಾಗಿಲ್ಲ, ನಮಗೆ ಕಂಡಿದೆ. ಆಧ್ಯಾತ್ಮದ ಹಸಿವನ್ನು ಯಾರು ಬಂದಾಗ ಹೇಗೆ ನಡ್ಕೋಬೇಕನ್ನುವಂಥ ಸಂಸ್ಕಾರವನ್ನು ಯಾರು ಕೊಟ್ಟರು ನಿಮಗೆ ಅಂತಂದ್ರೆ ಆ ಗದ್ದಿಗೆಯೊಳಗಿರ್ತಕ್ಕಂತಹ ಬಸವಲಿಂಗ ತಾತನವರು ಮತ್ತು ಅವರ ಚಿರಂಜೀವಿಗಳು ನಿಮಗೆ ಕೊಟ್ಟರು ಅನ್ನುವಂಥದ್ರೊಳಗೆ ಎರಡು ಮಾತಿಲ್ಲ. ಒಬ್ಬ ಆಧ್ಯಾತ್ಮದ ಜೀವಿ ಊರಿನಲ್ಲಿ ಆಗಿ ಹೋದರೆ ಊರಿಗೆ ಏನು ಲಾಭ ಅನ್ನೋದಕ್ಕೆ ಈ ಸಭೆ ಸಾಕ್ಷಿಯಾಗಿದೆ. ಅವರೇನಾದರೂ ಇಲ್ಲಿ ಆಗಲಿಲ್ಲ ಅಂತಂದರೆ ಬಹುಶಃ ಈ ಭಾಗ್ಯವನ್ನು ನೀವು ಯಾರೂ ನೋಡಲಿಕ್ಕೆ, ಈ ಸೌಭಾಗ್ಯವನ್ನು ಕಾಣಲಿಕ್ಕೆ ನಿಮಗಾಗ್ತಿರಲಿಲ್ಲ. ಒಬ್ಬರು ಯೋಗ್ಯರು ಊರಿನಲ್ಲಿ ಆಗಿ ಹೋಗಿಬಿಟ್ರೆ ಆ ಊರಿನ ಭಾಗ್ಯ ತೆರೆದಂಗೆ ಆಗ್ತದೆ. ಆ ಕಾರ್ಯ ಈ ಊರಿನಲ್ಲಿ ಬಲ್ಲಟಿಗೆಯಲ್ಲಿ ಆಗಿದೆ. ಬಲ್ಲಟಿಗೆ ಹಳೇ ಕಾಲದಲ್ಲಿ ಬಲ್ಲತಗಿ ಅನ್ನುವಂಥ ಒಂದು ಊರಿದು. ಈ ಊರಿನ ಮೂಲ ಹೆಸರು ಯಾವುದು ಅಂತಂದ್ರೆ ಬಲ್ಲತಗಿ ಅಂತ. ಶಿಶುನಾಳದ ಶರೀಫರ ಪದ್ಯದೊಳಗೆ ತರವಲ್ಲ ತಗಿ ನಿನ್ನ ತಂಬೂರಿ ಅಂತೇಳಿ ಒಂದು ಬರ್ತೈತಲ್ಲ, ತಗಿ. ಆ ತಗಿ ಬಲ್ಲತಗಿ ಅನ್ನುವಂಥದ್ದು ಈ ಊರಿನ ಮೂಲ ಹೆಸರಿದು. ಇಂಗ್ಲೀಷರ ಪ್ರಭಾವಕ್ಕೆ ಒಳಪಟ್ಟು ಇಂಗ್ಲೀಷ್ನಲ್ಲಿ ತಕಾರ ಇಲ್ಲ, ಇಂಗ್ಲೀಷ್ನಲ್ಲಿ ಟಕಾರ ಇದೆ. ಆ ಟಿ ಅನ್ನುವಂಥದ್ದು ತ ಆಗಿ ಉಚ್ಚಾರ ಅಲ್ಲಿ ಆಗ್ತಾ ಇರೋದ್ರಿಂದ ಬಹುಶಃ ಇಂಗ್ಲೀಷರ ಅಪಭ್ರಂಶದಿಂದ ಈ ಊರು ಬಲ್ಲತಗಿ ಅನ್ನುವಂಥದ್ದು ಹೋಗಿ ಬಲ್ಲಟಿಗೆ ಆಗಿರಬಹುದು ಅನ್ನುವಂತಹ ಭಾವನೆ ನಮ್ಮದು. ಬಲ್ಲತಗಿ ಅಂದರೆ ಏನು ಅಂತ ಬಹುಶಃ ಈ ಊರು ಇತಿಹಾಸದಲ್ಲಿ ಎಲ್ಲವನ್ನ ಬಲ್ಲವರು ಊರಾಗಿತ್ತು ಅನ್ನುವಂಥದ್ದಕ್ಕಾಗಿ ಇದು ಬಲ್ಲತಗಿ ಅನ್ನುವಂಥದ್ದು ಈ ಊರಿನಲ್ಲಿ ಆ ಹೆಸರು ಬಂದಿರಲಿಕ್ಕೆ ಸಾಕು. ಈ ಊರು ಬಲ್ಲವರ ಊರು ಅಂತ. ಬಲ್ಲವರ ಊರಿನಲ್ಲಿ ನೀವೆಲ್ಲ ಇನ್ನೂ ಬಲ್ಲಬೇಕು, ಇನ್ನೂ ತಿಳ್ಕೋಬೇಕನ್ನುವಂಥ ಹಸಿವೆಯಲ್ಲಿ ಕುಂತಿದ್ದೀರಿ. ಇವತ್ತಿನ ದಿವಸ ನಿಮಗೆ ಎರಡೇ ಶಬ್ದಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಹೇಳ್ತೇವೆ. ನಮ್ಮ ದೇಹದಲ್ಲಿ ಹೃದಯನೂ ಇದೆ, ಬುದ್ಧಿನೂ ಇದೆ. ಇಲ್ಲೇನು ಕುಂತಿದಿರಲಿ ನೀವೆಲ್ಲರೂ, ಎಲ್ಲರಿಗೂ ಹೃದಯನೂ ಇದೆ, ಬುದ್ಧಿನೂ ಇದೆ. ಆ ಹೃದಯ ಮತ್ತು ಬುದ್ಧಿ ಅಂತ ಏನು ಎರಡದವಲ್ಲ, ಆ ಹೃದಯ ಮತ್ತು ಬುದ್ಧಿಯಲ್ಲಿ ಏನಿರಬೇಕಲ್ಲ ಅದು ಇತ್ತು ಅಂತಂದರೆ ಹೃದಯದಲ್ಲಿ ಗುಣ ಇತ್ತು ಅಂತಂದರೆ, ಒಳ್ಳೆತನ ಇತ್ತು ಅಂತಂದ್ರೆ ಹೃದಯವಂತ ಅಂತ ಕರೀತಾರೆ. ಬುದ್ಧಿ ಏನಾದರೂ ಇತ್ತು ಮೆದುಳಿನಲ್ಲಿ ಅಂತಂದ್ರೆ ಬುದ್ಧಿವಂತ ಅಂತ ಕರೀತಾರೆ. ಹೃದಯವಂತ ಮತ್ತು ಬುದ್ಧಿವಂತ ಅಂಥೇಳಿ ಈ ಸೌಂಡು ಇನ್ನು ಸ್ವಲ್ಪ ಕಡಿಮೆ ಇಡಪ್ಪ, ಸ್ವಲ್ಪ. ಹೃದಯವಂತ ಮತ್ತು ಬುದ್ಧಿವಂತ ಅನ್ನುವಂತಹ ಎರಡು ಶಬ್ದಗಳನ್ನು ನೀವೆಲ್ಲರೂ ಕೇಳಿದವರೇ. ಹೃದಯವಂತ ಬುದ್ಧಿವಂತ ಅನ್ನುವಂತಹ ಶಬ್ದದ ಬಗ್ಗೆ ಕೇಳಿದಿರಲ್ಲ.
ಯಾರಾದರೂ ಒಬ್ರು ಹೇಳ್ರಿ, ಹೃದಯವಂತ ಇದ್ದರೂ ಚಲೋನೋ ಬುದ್ಧಿವಂತ ಇದ್ದರೂ ಚಲೋನೋ ಅಂತ. ಒಬ್ರು ಯಾರು ಹೇಳ್ರಿ ಹುಡುಗರು? ಹೃದಯವಂತರು ಚಲೋ ಇರ್ತಾರೋ ಬುದ್ಧಿವಂತರು ಚಲೋ ಇರ್ತಾರೋ ಅಂತ. ನೀ ಹೇಳು, ಬರೋಬ್ಬರಿ ಹೇಳಕತ್ತಿ, ಹೇಳು. ಎದ್ ನಿಂದ್ರು ಹೇಳು. ಚಪ್ಪಾಳಿ ತಟ್ರಿ ಆಕಿಗೆ. ಬಹಳ ಸಣ್ಣ ಹುಡುಗಿ, ಎಷ್ಟನೇ ತೋತಿ? 7th. ಕುಂದ್ರು. 7ನೇ ಓದ್ತಾ ಇದ್ದಾಳೆ. 7ನೇ ಓದುವಂಥ ಹುಡುಗಿ ಬಲ್ಲ ತಗಿ ಅನ್ನುವಂಥ ಊರಿಗೆ ಸಾಕ್ಷಿಯಾಗ್ಯಾಳ. ಬಲ್ಲವಳದಾಳ ಅನ್ನುವಂಥದ್ದಕ್ಕೆ ದೊಡ್ಡವರಲ್ಲ, ಈ ಊರಾಗ ವಯಸ್ಸಾದವರಲ್ಲ, ಸಣ್ಣ ಮಕ್ಕಳು ಕೂಡ ಬಲ್ಲವರು ಅನ್ನೋದಕ್ಕೆ ಆಕಿ ಬುದ್ಧಿವಂತ ಅಂತ ಹೇಳ್ಬೋದಾಗಿತ್ತು. ಆದರೆ ಇಬ್ಬರಲ್ಲಿ ಯಾರು ಚಲೋ, ಹೃದಯವಂತ ಮತ್ತು ಬುದ್ಧಿವಂತರಲ್ಲಿ ಯಾರು ಚಲೋ ಅಂತ ಪ್ರಶ್ನೆ ಮಾಡಿದ್ರೆ ಅವಳು ಹೇಳಕತ್ತಾಳ ಹೃದಯವಂತನೇ ಚಲೋ ಅಂತ ಹೇಳಿ. ಯಾಕೆ ಅಂತಂದ್ರೆ ಹೃದಯವಂತಿಕೆ ಇಲ್ಲದ ಬುದ್ಧಿವಂತ ಪಶುವಾಗಿ ಕೆಲಸ ಮಾಡ್ತಾನೆ ಹೊರತಾಗಿ ಮನುಷ್ಯನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದಕ್ಕೆ ನಿಮ್ಮ ಊರಿನ ಹುಡುಗಿ ಸಾಕ್ಷಿಯಾಗಿದೆ. ಎಂಥ ಚಲೋ ಉತ್ತರ ಕೊಟ್ಲು ಅಂದ್ರೆ ಬಹಳ ಖುಷಿ ಅನಿಸ್ತು. ಈ ಊರಾಗ ನಾವು ಒಂದಿಟ್ಟು ಮಾತಾಡೋಕೆ ಅಡ್ಡಿ ಇಲ್ಲ ಅಂತ ನಮಗನಿಸ್ತು. ಈ ಊರಾಗ ಒಂದು ಸ್ವಲ್ಪ ನಾವು ಹೇಳಿದ್ದು ತಿಳ್ಕೊಳ್ಳುವಂಗೆ ಅದಾರ ಜನ ಅನ್ನೋದಕ್ಕೆ ಈ 7ನೇ ಓದು ಹುಡುಗಿ ಕೊಟ್ಟ ಉತ್ತರ ಸಾಕ್ಷಿಯಾಗಿದೆ. ಆಕೇನಕ್ಕೇನಾರ ಹೃದಯವಂತ ಅನ್ನೋ ಬದಲಿ ಬುದ್ಧಿವಂತ ಅಂದಿದ್ಲಂತಂದ್ರೆ ನಾವು ಒಂದು 10 ನಿಮಿಷ ಮಾತಾಡಿ ಬಿಡ್ತಿದ್ದೆ ಅಷ್ಟೆ. ಈಗ ಒಂದಿಷ್ಟು ಹೆಚ್ಚು ಮಾತಾಡೋಕೆ ಅಡ್ಡಿ ಇಲ್ಲ ಅನ್ನೋದಕ್ಕೆ ಆಕಿನ ಉತ್ತರ ಸಾಕ್ಷಿಯಾಗಿದೆ. ಅವಳು ಹೇಳ್ತಾಳ, ಹೃದಯವಂತ ಮತ್ತು ಬುದ್ಧಿವಂತ ಎರಡರಲ್ಲಿ ಯಾರು ಭಾಳ ಚಲೋ ಅಂತಂದ್ರೆ ಹೃದಯವಂತ ಭಾಳ ಚಲೋ ಅಂಥೇಳಿ ಹೇಳುವಂಥ ಮಾತೇನೈತಲ್ಲ, ಇದರೊಳಗೆ ನೀವು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು. ಹೃದಯವಂತ, ಆ ಹೃದಯವಂತ ಅಂತ ಏನದಲ್ಲ ಅವನಿಗೆ ಒಂದೇ ಗುಣ ಇದೆ. ಹೃದಯವಂತನಿಗೆ ಒಂದೇ ಗುಣ ಇದೆ, ಬುದ್ಧಿವಂತನಿಗೆ 100 ಗುಣಗಳದಾವ. ಬುದ್ಧಿವಂತನಿಗೆ 100 ಗುಣಗಳಿರ್ತಾವ. ಆ 100 ಗುಣಗಳಲ್ಲಿ ಕೆಟ್ಟ ಗುಣಗಳು ಇರ್ತಾವ, ಚಲೋ ಗುಣಗಳು ಇರ್ತಾವ. ಒಂದಿಷ್ಟು ಮಾತಾಡೋರನ್ನ ಬಂದ್ ಮಾಡ್ಬೋದಾ? ಎಲ್ಲೆಲ್ಲೋ ಮಾತಾಡ್ತಾ ಇದ್ದಾರೆ, ಅವ್ರನ್ನ ದೂರ ಹೋಗಿ ಮಾತಾಡಂತ ಹೇಳ್ರಿ. ಮಾತಾಡಬೇಡ ಅಂತ ಹೇಳ್ಬೇಡ್ರಿ, ನಮಗೆ ಕೇಳಲಾರ್ದಷ್ಟು ದೂರ ಹೋಗಿ ಮಾತಾಡಂತ ಹೇಳ್ಬಿಡ್ರಿ. ಯಾಕಂದ್ರೆ ಬಹಳ ಆಯಾಸಗೊಂಡು ಬಂದೀವಿ ನಾವು. ಬೆಂಗಳೂರಿನಿಂದ ಇಲ್ಲಿ ರಾಯಚೂರು ಆಚೆ ಕಡೆ ಮಕ್ತಲ್ಗೆ ಹೋದ್ವಿ, ಏನದು ಅಲ್ಲ ನೇರಡಗಮ್ಗೆ ಹೋದ್ವಿ. ಅಲ್ಲಿಂದ ಸೀದಾ ಬಿಜಾಪುರಕ್ಕೆ ಹೋದ್ವಿ. ಬಿಜಾಪುರದಿಂದ ಗದಗ ಜಿಲ್ಲಾ ಕಾರ್ಯಕ್ರಮಕ್ಕೆ ಹೋಗಿ ಮತ್ತೆ ಇಲ್ಲಿಗೆ ಬರಬೇಕಾಯ್ತು. ಇವತ್ತು ಬರೋಕ್ಕಾಗೋದಿಲ್ಲ, ನಿನ್ನೆ ಬಂದು ಹೋಗಿಬಿಡ್ತೀವಿ ಅಂತ ಇವ್ರಿಗೆ ಅಂದೀವಿ ನಾವು. ಇಲ್ಲ, ನಾವೆಲ್ಲ 18ನೇ ತಾರೀಕಿಗೆ ಅಂದೀವಿ, 18ಕ್ಕೆ ಬರಬೇಕು ಅಂತ ಹಠ ಮಾಡಿದರು ನಿಮ್ಮ ತಾತನವರು. ಅವರು 18ಕ್ಕೆ ಬರಬೇಕು ಅಂದಿದ್ರೊಳಗೂ ಬಹುಶಃ ಒಂದಿಷ್ಟು ಅರ್ಥ ಇರ್ಬೋದು ಅಂತೇಳಿ ತಿಳ್ಕೊಂಡು 18ಕ್ಕೆ ಬರೋ ಪ್ರಯತ್ನ ನಾವು ಮಾಡಿದ್ವಿ. 18ರ ಬಗ್ಗೆ ಗೊತ್ತ ನಿಮಗೆ? 18 ಹೆಣ್ಣು ಹುಡುಗರಿಗೆ ಎಷ್ಟು ವಯಸ್ಸಾಗಿರ್ಬೇಕು ಮದುವೆ ಆಗಬೇಕಾದ್ರೆ? 18 ಆಗಿರಬೇಕು. ಸರ್ಕಾರ ಒಂದು ಕಾನೂನು ಮಾಡೈತಿ, 18 ಆದವ್ರಿಗೇನ ಮದುವೆ ಮಾಡಬೇಕು. 18ಕ್ಕೆ ಬರೇ 18 ತಾಸು ಕಡಿಮೆ ಐತೆ ಅಂದ್ರೂ ಕಾನೂನು ಬಾಹಿರದು. 18 ಡ್ರೈವಿಂಗ್ ಲೈಸೆನ್ಸ್ ಕೊಡಬೇಕಾದ್ರೆ ಎಷ್ಟು ವಯಸ್ಸಾಗಿರಬೇಕು? 18. ಹೆಣ್ಣು ಹುಡುಗಿಗೆರ ಲೈಸೆನ್ಸ್ ಕೊಡಲಿ, ಗಂಡು ಹುಡುಗರಿಗೆರ ಕೊಡಲಿ, 18 ವರ್ಷ ಆಗಿರಬೇಕು. ಮತದಾನ ಮಾಡಬೇಕಾದ್ರೆ ಎಷ್ಟು ವಯಸ್ಸಾಗಿರಬೇಕು? 18 ವಯಸ್ಸಾಗಿರಬೇಕು. 18 ವಯಸ್ಸಾಗಿದ್ರೆ ಮತದಾನ ಮಾಡೋಕೆ ಅಧಿಕಾರ ಬರ್ತೈತಿ. ನೋಡ್ರಿ 18 ಎಲ್ಲೆಲ್ಲಿ ಬರ್ತೈತಿ? DC ಆಫೀಸ್ ಅಂತ ಇರ್ತೈತಲ್ಲ, ಜಿಲ್ಲಾಧಿಕಾರಿಗಳ ಕಚೇರಿ ಅಂತೇಳಿ, ಅದರೊಳಗೆ ಎಷ್ಟು ಕಚೇರಿಗಳಿರ್ತಾವಂದ್ರೆ 18 ಇರ್ತಾವ. ಹಿಂದೆ ಮೈಸೂರು ಮಹಾರಾಜರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಅಟಾರಹ ಕೊಠಡಿ ಅಂತೇಳಿನ ಅಂತಿದ್ರು. ಅಟಾರಹ ಕೊಠಡಿ ಅಂತಂದ್ರೆ 18 ಕಚೇರಿಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಅಂತ. ಈ ಕಡೆ ದೇವಿ ಪುರಾಣ ಹಚ್ತೀರಿ ನೀವೆಲ್ಲ? ದೇವಿ ಪುರಾಣ ಹಚ್ತಿರಲ್ಲ, ಅದ್ರಾಗ ಅಧ್ಯಾಯಗಳು ಎಷ್ಟದಾವ ಅಂದ್ರೆ 18 ಅಧ್ಯಾಯ ಅದಾವ. ಕೋರ್ಟಿನೊಳಗೆ ಭಗವದ್ಗೀತೆಯನ್ನು ಇಟ್ಟಿರ್ತಾರಲ್ಲ, ಅದನ್ನು ಮುಟ್ಟಿ ಸತ್ಯ ಹೇಳ್ತೀನಿ ಅಂತ ಹೇಳು ಅಂತ ನಿನಗೇನು ಪ್ರಮಾಣ ಮಾಡಿಸ್ತಾರಲ್ಲ, ಆ ಭಗವದ್ಗೀತೆ ಒಳಗೆ 18 ಅಧ್ಯಾಯಗಳದಾವ. ಮಹಾಭಾರತದ ಯುದ್ಧ ಎಷ್ಟು ದಿವಸ ನಡೀತು ಅಂತಂದ್ರೆ 18 ದಿವಸ ನಡೀತು. ಮಹಾಭಾರತದ 18 ದಿವಸದ ಯುದ್ಧದಲ್ಲಿ ಎಷ್ಟು ಜನಸಂಖ್ಯೆ ಸೇರಿತ್ತು ಅಂತಂದ್ರೆ 18 ಅಕ್ಷೋಹಿಣಿ ಸೈನ್ಯ ಸೇರಿತ್ತು.
18 ಅಕ್ಷೋಹಿಣಿ ಜನ ಅಲ್ಲಿ ಸೇರಿಕೊಂಡಿದ್ದರು. 18 ಅನ್ನುವಂಥದ್ದು ಭಾಳ ಮಹತ್ವದ್ದು. ಈ ಸ್ವಾಮಿ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗೋರು ಎಷ್ಟು ಮೆಟ್ಲ ಹತ್ತುತ್ತಾರಂದ್ರೆ 18 ಮೆಟ್ಲನ ಹತ್ತುತ್ತಾರೆ. ಬಸವ ಪುರಾಣದಲ್ಲಿ ಕುಲ 18 ಜಾತಿ ಅಂತ ಬರ್ತೈತಿ. ಕುಲ ಮತ್ತು 18 ಜಾತಿಗಳು 18 ಅನ್ನುವಂಥದ್ದನ್ನು ಹೇಳ್ತಕ್ಕಂಥವ್ರಾಗಿದ್ದಾರೆ ಬಸವ ಪುರಾಣದಲ್ಲಿ. 18 ಅನ್ನುವಂತಹದ್ದು ಈ ದೇಶದ ಇತಿಹಾಸದಲ್ಲಿ ಎಲ್ಲಿ ನೋಡಿದ್ರೂ ವಿಶೇಷತೆಯನ್ನು ಒಳಗೊಂಡಿದೆ. ಇನ್ನೂ ನಿಮಗೆ ಹೇಳುವುದಾದ್ರೆ ಈ ಹಳ್ಳಿ ಹೆಣ್ಮಕ್ಳು ಜಗಳ ತೆಗೆದಾಗ ಬೇಯಬೇಕಾದ್ರೆ ಒಬ್ಬ ಹೆಣ್ಮಗಳಿಗೆ ಇನ್ನೊಬ್ಬ ಹೆಣ್ಮಗಳಿಗೆ ಬೇಯಬೇಕಾದ್ರೆ 18 ಅಂತಿರ್ತಾರೆ. ಆದ್ರೆ ನಮಗೆಲ್ಲ 18ರ ಬಗ್ಗೆ ಗೊತ್ತೈತಿ. ಈ ಹೆಣ್ಮಕ್ಳು 18 ಅಂತಾರಲ್ಲ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಅಂತೂ ಒಟ್ಟಾರೆ ಒಂದು ಬೇಯ್ಗಳದಿಂದ ಹಿಡ್ಕೊಂಡು ಮಹಾಭಾರತದಿಂದ ಹಿಡ್ಕೊಂಡು ಎಲ್ಲ ದೇಶದ ಕಾನೂನಿನಲ್ಲಿ 18 ಬಹಳ ವಿಶೇಷತೆಯನ್ನು ಪಡ್ಕೊಂಡೈತಿ. ಇವರು ಕರೆದ 18ನೇ ತಾರೀಕು ಕೂಡ ಏನಾದರೂ ವಿಶೇಷ ಇರಲಿಕ್ಕೆ ಬೇಕು, ಯಾಕಂದ್ರೆ 18ಕ್ಕೆ ಬರಬೇಕು ಅಂತ ನಮ್ಮನ್ನು ಕರೆದು ಕುಂದ್ರಿಸ್ಯಾರ. ನಮಗೆ ಎಷ್ಟೇ ಆಯಾಸ ಆಗಿದ್ರು ಕೂಡ 18ನೇ ತಾರೀಕಿಗೆ ಬಂದಿದ್ದೀವಿ. ಏನು ಹೇಳಕತ್ತಿದ್ವಿ ನಾವು ಇದಕ್ಕಿಂತ ಮೊದಲ? ಹೃದಯವಂತ, ಬುದ್ಧಿವಂತ, ಇವು 2 ನೆನಪಿನಾಗ ಇಟ್ಕೊಂಡು ಹೋಗಿಬಿಡ್ರಿ ಇವತ್ತು ಸಾಕು. ಹೃದಯವಂತನಿಗೆ ಒಂದೇ ಬುದ್ಧಿ ಇರ್ತದೆ, ಬುದ್ಧಿವಂತನಿಗೆ 100 ಥರದ ಬುದ್ಧಿ ಇರ್ತದೆ. ಕೆಟ್ಟ ಬುದ್ಧಿ ಮತ್ತು ಚಲೋ ಬುದ್ಧಿ ಎರಡೂ ಇರ್ತಾವ. ಹೃದಯವಂತ ಎಂದೂ ಕೂಡ ಕೆಟ್ಟ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೃದಯವಂತ ಎಂದೂ ಕೂಡ ಕೆಟ್ಟ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಿಮ್ಮ ಗಮನದಾಗಿರಲಿ, ಬುದ್ಧಿವಂತ ಯಾವಾಗ ಕೆಟ್ಟ ಕೆಲಸ ಮಾಡ್ತಾನೆ ಯಾವಾಗ ಚಲೋ ಕೆಲಸ ಮಾಡ್ತಾನೆ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕುಂತವರಿಗೆ ನಾವು ಏನು ಹೇಳಕ್ಕೆ ಬಯಸ್ತೀವಿ ಅಂತಂದ್ರೆ, ನೀವೆಲ್ಲ ಹೃದಯವಂತರಾಗಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತಾಗಿ ಬುದ್ಧಿವಂತರಾಗಲಿಕ್ಕೆ ಪ್ರಯತ್ನ ಬಹಳ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಏನಾಗಬೇಕು? ನೀವೆಲ್ಲ ಹೃದಯವಂತರಾಗಬೇಕು. ಹೃದಯವಂತ ಇನ್ಯಾರಿಗಾದರೂ ನೋವು ಮಾಡಬೇಕಾಗಿತ್ತು ಅಂತಂದ್ರೆ ಬಹಳ ವಿಚಾರ ಮಾಡ್ತಾನೆ. ಯಾಕಂತಂದ್ರೆ ಅವನಿಗೆ ಹೃದಯ ಇದೆ. ಒಬ್ಬರಿಗೆ ಕೆಟ್ಟ ಶಬ್ದ ಮಾತಾಡಬೇಕಾದ್ರೆ ಬಹಳ ವಿಚಾರ ಮಾಡ್ತಾನೆ. ಒಬ್ಬರ ನಿಂದೆಯನ್ನು ಮಾಡಬೇಕಾದ್ರೆ ಬಹಳ ವಿಚಾರ ಮಾಡ್ತಾನೆ. ಯಾರು? ಹೃದಯವಂತನಾಗಿರ್ತಕ್ಕಂಥವ ಮನುಷ್ಯ. ಬುದ್ಧಿವಂತನಾಗೋದು ಎಷ್ಟು ಮುಖ್ಯ ಅಲ್ಲ, ಅದರ 100 ಪಟ್ಟು ಹೃದಯವಂತನಾಗೋದು ಬಹಳ ಮುಖ್ಯ ಐತಿ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಮಾನವೀಯತೆ ಅನ್ನುವಂತಹದ್ದು ಹೃದಯವಂತನಲ್ಲಿ ಇರ್ತೈತೆ ಹೊರತಾಗಿ ಬುದ್ಧಿವಂತನಲ್ಲಿ ಇರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂತಂದ್ರೆ ಬುದ್ಧಿ ಯಾವಾಗ ಏನು ಬದಲಾವಣೆ ಮಾಡುತ್ತೆ ಮನುಷ್ಯನನ್ನು ಅದು ಗೊತ್ತಾಗೋದಿಲ್ಲ. ಹಾಗಾಗಿ ಇಲ್ಲಿ ಕುಂತಿರ್ತಕ್ಕಂತಹ ಜನಗಳು ಏನು ಅರ್ಥ ಮಾಡ್ಕೋಬೇಕು ಇವತ್ತಿನ ದಿವಸ ಅಂದ್ರೆ, ನಾವು ಬುದ್ಧಿವಂತರಾಗೋಕ್ಕಿಂತ ಮೊದಲ ಹೃದಯವಂತರಾಗಬೇಕು ಅಂತಕ್ಕಂತಹದ್ದನ್ನು ಅರ್ಥ ಮಾಡ್ಕೋಬೇಕು. ನಿಮ್ಮ ಬಸವಲಿಂಗ ತಾತರು ಹೃದಯವಂತರಾಗಿದ್ರೋ ಬುದ್ಧಿವಂತರಾಗಿದ್ರೋ ಅಂತ ಪ್ರಶ್ನೆ ಮಾಡಿದರೆ, ಅವರು ಹೃದಯವಂತರಾಗಿದ್ರು ಅನ್ನೋದಕ್ಕೆ ಮಹಾತ್ಮರಾದರೆ ಹೊರತಾಗಿ ಕೇವಲ ಬುದ್ಧಿವಂತರಾಗಿದ್ದರೆ ಅವ್ರದ್ದು ಗದ್ದಿಗೆ ಮಾಡ್ತಿದ್ದಿಲ್ಲ, ಮೂರ್ತಿ ಸ್ಥಾಪನೆ ಮಾಡ್ತಿದ್ದಿಲ್ಲ. ಅವರಿಗೊಂದಿಷ್ಟು ಹೃದಯವಂತಿಕೆ ಇತ್ತು ಅಂತಕ್ಕಂಥದ್ದಕ್ಕೆ ಅವರು ಬಹುಸಂಖ್ಯಾತ ಭಕ್ತರನ್ನು ಉದ್ಧಾರ ಮಾಡಿದರು ಅನ್ನುವಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ಗಮನದಾಗಿರಲಿ, ಮನುಷ್ಯ ಎಷ್ಟು ಬುದ್ಧಿವಂತ ಆಗಿದ್ದಾನೆ ಅಂತಂದ್ರೆ, ಅವ ಎಷ್ಟು ಹೃದಯವಂತ ಆಗಬೇಕಾಗಿತ್ತಲ್ಲ ಅಷ್ಟು ಹೃದಯವಂತ ಆಗಿಲ್ಲ, ಆದ್ರೆ ಬಹಳ ಬುದ್ಧಿವಂತ ಆಗ್ಯಾನ. ಈಗ ಇವೆಲ್ಲ ಹುಡುಗರದವಲ್ಲ ರಗಡ್ ಬುದ್ಧಿವಂತರದಾವ. ಸಾಕಷ್ಟು ಜನ ಬುದ್ಧಿವಂತರು ಈ ಭೂಮಿ ಮೇಲೆ ಸಿಗ್ತಾ ಇದ್ದಾರೆ. ಆದರೆ ಇವತ್ತಿನ ಅವಶ್ಯಕತೆ ಇರೋದು ಏನು ಅಂತಂದ್ರೆ, ಹೃದಯವಂತರ ಅವಶ್ಯಕತೆ ಈ ಭೂಮಿಗೆ ಸಾಕಷ್ಟಿದೆ. ಈ ಭಾರತ ದೇಶದೊಳಗೆ ಯಾರಿಗೆ ಬೆಲೆ ಹೆಚ್ಚೈತಿ ಅಂತಂದ್ರೆ, ಹೃದಯವಂತರಿಗೆ ಬಹಳಷ್ಟು ಬೆಲೆ ಐತೆ ಹೊರತಾಗಿ ಕೇವಲ ಬುದ್ಧಿವಂತರಿಗೆ ಬೆಲೆ ಅಂತಕ್ಕಂಥದ್ದು ಇಲ್ಲ. ನಿಮಗೊಂದು ಉದಾಹರಣೆ ಹೇಳಿದರೆ ತಿಳಿದು ಬಿಡ್ತೈತಿ ಇದಕ್ಕೆ ಸಂಬಂಧಪಟ್ಟಂಗೆ. 3 ಪ್ರಾಣಿಗಳು ಯಮರಾಯನ ಹತ್ರ ಹೋಗಿ ನಿಂತುಕೊಂಡು, ಒಂದು ಗಿಳಿ, 2ನೇದು ಹಾವು, 3ನೇದು ಆನೆ. ಇವು 3 ಎಲ್ಲಿ ಹೋದವು ಅಂತಂದ್ರೆ ಯಮನ ಹತ್ರ ಹೋದವು. ಈಗ ಯಾರಾದರೂ ಒಬ್ಬರು ಹುಡುಗರು ಹೇಳ್ರಿ, ಯಮನ ಹತ್ರ ಜೀವಂತಿದ್ದವು ಹೊಕ್ಕವ ಸತ್ತ ಮೇಲೆ ಹೊಕ್ಕವ? ಶಬಾಷ್. ಈ ಊರು ಬಲ್ಲ ತಗಿ ಅನ್ನೋದಕ್ಕೆ ಅಲ್ಲೊಂದು ಕುಂತೈತೆ ನೋಡ್ರಿ.
ಅದನ್ನು ಕೂಡ ಒಪ್ಕೊಂತು ಸತ್ತ ಮೇಲೆ ಹೊಕ್ಕಾರ್ರಿ ಯಮನ ಹತ್ರ ಅಂತ. ಯಮನ ಹತ್ರ ಇತಿಹಾಸದಲ್ಲಿ ಯಾರೂ ಕೂಡ ಜೀವಂತಿದ್ದವರು ಹೋಗಿಲ್ಲ. ಏನು ಪ್ರಾಣಿಗಳರೂ ಹೋಗಲಿ ಮನುಷ್ಯರು ಹೋಗಲಿ ಸತ್ತ ಮೇಲೆ ಹೊಕ್ಕಾರ. ಮೂರೂ ಹೋಗಿ ಪಾಳ್ಯದಾಗ ನಿಂತುಕೊಂಡು ಯಮನ ಕೆಲಸ ಏನು ಅಂತಂದ್ರೆ, ಅವರು ಒಳ್ಳೇದು ಮಾಡ್ಯಾರೋ ಕೆಟ್ಟದ್ದು ಮಾಡ್ಯಾರೋ, ಭೂಮಿ ಮೇಲೆ ಬದುಕುವಾಗ ಎಷ್ಟು ಒಳ್ಳೆಯ ಕೆಲಸ ಮಾಡ್ಯಾರ ಎಷ್ಟು ಕೆಟ್ಟ ಕೆಲಸ ಮಾಡ್ಯಾರ ಅಂತ ತೂಕ ಮಾಡೋದು, ಅಳತಿ ಮಾಡಿ ಚಲೋ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಕಳಿಸೋದು, ಕೆಟ್ಟ ಕೆಲಸ ಮಾಡಿದ್ರೆ ತನ್ನ ಲೋಕದಲ್ಲಿ ಇಟ್ಟುಕೊಳ್ಳೋದು ಅವನ ಕೆಲಸ. ಈ ಮೂರೂ ಬಂದು ನಿಂತಾವ. ಯಮ ಸಿಂಹಾಸನದ ಮೇಲೆ ಕುಂತಾನ, ಎತ್ತರದ ಕುರ್ಚದ ಮೇಲೆ ಕುಂತಾನ. ಅವು ಮೂರೂ ಬಂದು ನಿಂತಂಥ ಸಂದರ್ಭದಲ್ಲಿ ಗಿಳಿಗೆ ಪ್ರಶ್ನೆ ಮಾಡಿದ, ಭೂಮಿ ಮೇಲೆ ನೀ ಹುಟ್ಟಿದ ಮೇಲೆ ಏನು ಮಾಡಿದಿ ಅಂತ. ಆ ಗಿಳಿ ಹೇಳ್ತೀವಿ, ನಾ ಏನು ಮಾಡ್ಬೇಕ್ರಿ, ನಮ್ಮಪ್ಪ ನಮ್ಮವ್ವ ನನ್ನ ಪಂಜರದಾಗಿಟ್ಟು ಜೋಪಾನ ಮಾಡಾಕತ್ತಿದ್ರು, ಅವರು ಹಾರಾಡ್ತಿದ್ರು, ಆಹಾರ ತಂದು ಕೊಡ್ತಿದ್ರು, ನಾನು ಕೂಡ ಇನ್ನೇನು ಹಾರಬೇಕು ಅಂದ್ರೆ 3-4 ದಿನದಾಗ ಹಾರಾಕ ಕಲಿಬೇಕು ಅಂತ ಪ್ರಯತ್ನ ಮಾಡೋದ್ರೊಳಗೆ ಯಾವನೋ ಒಬ್ಬ ಬಂದ, ನನ್ನನ್ನು ತಗೊಂಡು ಹೋಗಿ ಪಂಜರದಾಗ ಇಟ್ಕೊಂಡು ಟೊಮಾಟೊ ಹಣ್ಣು ಕೊಡೋದು, ಸೌತೆಕಾಯಿ ಕೊಡೋದು, ಗಜ್ರಿ ಕೊಡೋದು, ನಾ ಏನು ತಿಂತೀನಿ ಅದನ್ನು ಕೊಡೋದು, ಅಲ್ಲೇ ಒಳಗಿಡೋದು ಮಾಡಿ ನನಗೊಂದಿಷ್ಟು ಚೀಟಿ ಎತ್ತಾಕ ಕಲಿಸಿಬಿಟ್ಟ. ನಾ ಸಾಯೋ ತನಕ ಅವ ಹೇಳ್ದಂಗೆ ಚೀಟಿ ಎತ್ತು ಕೊಟ್ಟಿನೇ ಹೊರತಾಗಿ ನಾ ಉಳಿದಿದ್ದೇನೂ ಮಾಡಿಲ್ಲ ಅಂತ ಇಷ್ಟಂದು ಕೂಡಲೇ ಯಮನಿಗೆ ಬಹಳ ಸಿಟ್ಟು ಬಂತು. ಏನು ಸಾಧನೆ ಮಾಡಬೇಕಾಗಿತ್ತು ಭೂಮಿಗೆ ಹೋಗಿ, ಅದು ಯಾವ ಸಾಧನೆ ಮಾಡಲಾರ್ದಂಗೆ ಬರೇ ಅವ ಹೇಳ್ದಂಗೆ ನಾ ಪಂಜರದಾಗ ಕೂತ್ಕೊಂಡು ಚೀಟಿ ಎತ್ತಿ ಕೊಡೋದು. ನೋಡಿರ್ಲಿ ನೀವು, ಜ್ಯೋತಿಷ್ಯ ಹೇಳೋರು ಒಂದು ಪಂಜರದಾಗ ಗಿಳಿ ಇಟ್ಕೊಂಡು ಕುಂತಿರ್ತಾರಲ್ಲ, ಅವ ಯಮನಿಗೆ ಬಹಳ ಸಿಟ್ಟು ಬಂತು. ಚಲೋ 2 ರೆಕ್ಕೆಗಳನ್ನು ಕೊಟ್ಟಿತ್ತು. ಆ ರೆಕ್ಕೆ ಉಪಯೋಗ ಮಾಡಿಕೊಂಡು ಅವನಿಗೆ ಕೈ ಸಿಗಲಾರ್ದಂಗೆ ಹಾರಿ ಹೋಗೋದು ಬಿಟ್ಟು, ನೀನು ಹೋಗಿ ಹೋಗಿ ಅವನ ಕೈಯಾಗ ಸಿಕ್ಕೊಂಡು ಸಾಯು ತನಕ ಪಂಜರದಾಗ ಕುಂತು ಬಂದಿಯಲ್ಲ, ಬುದ್ಧಿಗಿದ್ದೈತೆ ನಿನಗೆ ಅಂತ ಬೇಯ್ದ. ಪಾಪ ಅದು ಸಣ್ಣ ಪಕ್ಷಿ. ಯಮ ಬೇಯುವಾಗ ಏನು ಮಾಡಬೇಕು? ಈ ಊರಾಗ ಯಾರು ದೊಡ್ಡ ಮನುಷ್ಯರು ಬೇಯುವಾಗ ಉಳಿದ ಜನ ಸುಮ್ಮನೆ ನಿಂತ್ಕೊಂಡಿರ್ತೀರಿ, ನೀವು ಏನೂ ಮಾತಾಡೋಕೆ ಹೋಗಲ್ಲ. ದೊಡ್ಡವ್ರು ಬೇಯಕತ್ತಾರಪ್ಪ ಯಾಕೆ ಬಿಡು ಅಂಥೇಳಿ. ಹಂಗೆ ಗಿಳಿ ಸುಮ್ಮನೆ ನಿಂತ್ಕೊಂಡಿತ್ತು. ನಾ ಏನೂ ಸಾಧಿಸಿಲ್ರಿ, ಇಷ್ಟ ಮಾಡಿ ನೋಡ್ರಿ ಅಂದ ಕೂಡಲೇ ನಿರುಪಯುಕ್ತ ಇದೀನಿ, ಸರಿ ಆ ಕಡೆ ಅಂತೇಳಿ ಜಬರಿಸಿಬಿಟ್ಟ. ಗಿಳಿ ಸುಮ್ಮನೆ ಹಿಂದಕ್ಕೆ ಸರ್ಕೊಂತು. ಹಾವು, ನೀ ಏನು ಮಾಡಿದಿ ಅಂತಂದಾಗ, ನಾನು ಏನೂ ಮಾಡಲಿಲ್ಲರಿ, ಒಬ್ಬ ಬಂದ ಬುಟ್ಟ್ಯಾಗಿ ಇಟ್ಕೊಂಡು ಹೋಗ್ಬಿಟ್ರನ್ರಿ ನನ್ನ. ಅವ ಯಾವಾಗ ಹಿಂಗೆ ತೆಗಿತಾನ ಅವಾಗ ಒಂದಿಟ್ಟು ಹೆಡಿ ಹತ್ತುತ್ತಿದ್ದೆ, ಮತ್ತು ಅವ ಯಾವಾಗ ಮುಚ್ಚುತ್ತಾನ ಅಲ್ಲೇ ಬುಟ್ಟ್ಯಾಗಿ ಕೂತ್ಕೊಂತಿದ್ದೆ. ಇಷ್ಟ ಮಾಡೀನ್ರಿ ಅಂತ ಅಂದು ಕೂಡಲೇ ನಾಚಿಕಾಗಂಗಿಲ್ಲ ನಿನಗೆ? ಬುಸ್ ಅನ್ನುವಂಗ ಕಚ್ಚಿದ್ರೆ ಅವ ಸತ್ತಿರಬೇಕು, ಹಂಗೆ ಹಲ್ಲು ಕೊಟ್ಟೈತಿ, ವಿಷ ಕೊಟ್ಟೈತಿ, ಬುಸ್ ಅನ್ನುವಂಥ ಶಕ್ತಿ ಕೊಟ್ಟೈತಿ. ಏನಾಗಿತ್ತು ನಿನಗೆ? ಅವನು ಕಚ್ಚಾಕೆ ಏನಾಗಿತ್ತು, ಅವನಿಗೆ ಬುಸ್ ಅಂದು ಹೆದರ್ಸಕ್ಕೆ ಏನಾಗಿತ್ತು ಅಂತ ಧಮಕಿ ಹಾಕಿದಂಗೆ ಮಾಡಿದ. ಅವಾಗ ಹಾವನ್ನತ್ತ, ನಾ ಬುಸ್ ಅನ್ನೋಕ್ಕಿಂತ ಮೊದಲ ನಾನು ಹೆಡಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದೀನಿ ರೀ. ಅವ ಹಲ್ಲ ಮುರಿದು ಬಿಟ್ಟ. ಬುಸ್ ಅನ್ನೋಕ್ಕಿಂತ ಮೊದಲು ಹಲ್ಲು ಮುರಿದು ನನ್ನ ಒಳಗೆ ಪುಟ್ಟ್ಯಾಗಿ ಇಟ್ಕೊಂಡು ಹೋದ. ಯಾವಾಗ ನಾನು ಹಲ್ಲು ಮುರಿದ ಇನ್ನೇನು ನನ್ನ ಕೆಲಸ ಅಂತೇಳಿ ಅವ ಯಾವಾಗ ಪುಟ್ಟ್ಯಾಗಿಂದ ಹೊರಗೆ ತೆಗೆದು ಒಂದಿಟ್ಟು ಆಟ ಆಡಿಸ್ತಾನೆ. ಅವ ಹೆಂಗೆ ಆಟ ಆಡ್ತಾನೆ ಹಂಗೆ ಆಡಿಸ್ತಿದ್ದೆ. ಮಂದಿ ಅವನಿಗೆ ರೊಕ್ಕ ಕೊಡ್ತಿದ್ರು. ನನಗೆ ಹೊಟ್ಟೆ ಹಸಿತ್ತು ಅಂತಂದ್ರೆ ಒಂದಿಟ್ಟು ಹಾಲರ ಒಂದು ತತ್ತಿನರ ಕೊಡ್ತಿದ್ದ. ಅದನ್ನು ತಿಂದು ಬರೀ ಬುಟ್ಟ್ಯಾಗ ನನ್ನ ಜೀವನ ಹೋಗೈತ್ರಿ, ನಾ ಏನೂ ಹೊರಗೆ ಹೋಗಿ ಏನೂ ಮಾಡಿಲ್ಲ ಅಂತ ಆ ಹಾವು ಹೇಳ್ತು. ಇವು ಎರಡೂ ಪಾಪ ಸಣ್ಣವು ಸುಮ್ಮನೆ ನಿಂತ್ಕೊಂಡು, ಅವಾಗ ಆನಿತ್ತಲ್ಲ ಆನಿ, ನೀ ಏನು ಮಾಡಿ ಅಂತಂದು ಕೂಡಲೇ ಮನುಷ್ಯ ನನ್ನೂ ಕೂಡ ಹಂಗೆ ಮಾಡಿದನ್ರಿ. ಆ ಗಿಳಿನ ಒಯ್ದು ಪಂಜರದಾಗ ಇಟ್ಟಂಗೆ, ಆ ಹಾವು ಒಯ್ದು ಬುಟ್ಟ್ಯಾಗ ಇಟ್ಟಂಗೆ, ಅವ ಮನುಷ್ಯ ಏನು ಮಾಡಿಬಿಟ್ಟ ಅಂದ್ರೆ ನನ್ನೂ ಬಡ ಬಡ ಒಂದು ಅಂಕುಶ ಅಂತಿತ್ರಿ ಅವನ ಕೈಯಾಗ ಒಂದು ಮಳ. ನಮ್ಮ ಮಠದಾಗ ಆನೆ ಐತಿ, 60 ವರ್ಷದ ಆನೆ ಐತಿ ನಮ್ಮ ಮಠದಾಗ, ಈಗೂ ಐತಿ. ಅದು ಈ ಒಂದು ಇಟ ಅಂಕುಶ ಇರ್ತೈತಿ, ಮಾವುತನ ಕೈಯಾಗ ಅದು ಇರ್ತೈತಿ, ಹೆದರಿ ಸಾಯ್ತೈತಿ ಅದಕ್ಕೆ ಪಾಪ. ಒಮ್ಮೆ ಹಿಂಗೆ ತುಳಿತು ಅಂತಂದ್ರೆ ಮಾವುತ ಪುಡಿ ಪುಡಿಯಾಗಿ ಹೊಕ್ಕಾನ. ಅಷ್ಟು ಶಕ್ತಿ ಇದ್ರೂ ಕೂಡ ಅವನ ಕೈಯಾಗ ಅಂಕುಶ ಇತ್ತಪ್ಪ ಅಂದ್ರೆ ಸುಮ್ಮನೆ ನಿಂತಿರ್ತೈತಿ. ಆ ಆನಿಗೆ ಕೇಳ್ತಾನೆ, ನೀ ಏನು ಸಾಧನೆ ಮಾಡಿ ಅಂತಂದ್ರೆ ನಾನು ಏನೂ ಸಾಧನೆ ಮಾಡೋಕ್ಕಾಗಿಲ್ರಿ. ಅವ ಸೊಂಡಿ ಎತ್ತಂದ್ರೆ ಸೊಂಡಿ ಎತ್ತೀನಿ, ಕಾಲು ಎತ್ತಂದ್ರೆ ಕಾಲು ಎತ್ತೀನಿ, ಯಾರ್ದಾರ ತಲೆ ಮೇಲೆ ಸೊಂಡಿ ಇಟ್ಟು ಆಶೀರ್ವಾದ ಮಾಡಂದ್ರೆ ಆಶೀರ್ವಾದ ಮಾಡೀನಿ. ಅವ ಹೇಳ್ದಂಗೆ ಕೇಳಿ ಬಂದೀನಿ ರೀ.
ಒಟ್ಟು ಮನುಷ್ಯ ಏನು ಹೇಳ್ತಾನೆ ಅದನ್ನಷ್ಟೇ ಕೇಳೀನ್ರಿ ನಾನೇನು ಮಾಡೋಕ್ಕಾಗಲಿಲ್ಲ. ಯಾಕಂದ್ರೆ ನನಗೆ ಸ್ವಾತಂತ್ರ್ಯನೇ ಇದ್ದಿಲ್ಲ ಅಂದ ಕೂಡಲೇ ಯಮರಾಯನಿಗೆ ಇಷ್ಟು ಸಿಟ್ಟು ಬಂತು. ಅವು ಎರಡು ಪಾಪ ಸಣ್ಣವದಾವ, ಹೇಳ್ಕೊಲಿ, ಅವು ಏನಾರ ತಮ್ಮ ಕಷ್ಟ ಹೇಳ್ಕೊಲಿ. ನಿನಗೆ ಮಾನ ಮರ್ಯಾದೆ ನಾಚಿಗೆ ಏನಾರ ಐತಿ ನಿನಗೆ? ಆ ಮನುಷ್ಯನ ಕೂಡ ಹೆದರಿಕೊಂಡು ಬಂದೀನಿ, ಹಂಗೆ ಬಂದೀನಿ ಅಂತೇಳಿ ಮನುಷ್ಯನ ಬಗ್ಗೆ ಹೇಳಕತ್ತಿಯಲ್ಲ. ಆ ಮನುಷ್ಯ ನಿಂದೊಂದು ಕಾಲಿನ ಕಿಮ್ಮತ್ತಿಲ್ಲ. ನೀನು ಯಾರು, ಮನುಷ್ಯ ಯಾರು ಅಂತ ಸಿಕ್ಕಾಪಟ್ಟಿ ಬೇಯಕತ್ತಿದ. ಆ ಸಂದರ್ಭದೊಳಗೆ ಆನಿ ಹೇಳ್ತೈತಿ, ಯಮರಾಯರ ಮನುಷ್ಯರ ಬಗ್ಗೆ ನಿಮಗೆ ಗೊತ್ತಿಲ್ಲರಿ, ಬಹಳ ಜೋರು ಮಾತಾಡಕತ್ತೀರಿ. ಆದ್ರೆ ನಿಮ್ಮ ಹತ್ತಿರ ಅವ ಬರೋದು ಯಾವಾಗ ಬರ್ತಾನೆ ಮನುಷ್ಯ ಅಂತಂದ್ರೆ ಸತ್ತ ಮೇಲೆ ಬರ್ತಾನೆ, ಹೊರತಾಗಿ ಜೀವಂತಿದ್ದಾಗ ನೀವು ಅವ್ನು ನೋಡಿಲ್ಲ. ಇಲ್ಲೊಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು. ಮನುಷ್ಯನ ಬಗ್ಗೆ ನಿಮಗೇನು ಗೊತ್ತಂದ್ರೆ ಯಮಲೋಕಕ್ಕೆ ಬರೋರು ಎಲ್ಲರೂ ಸತ್ತ ಮೇಲೆ ಬರ್ತಾರೆ, ಹೊರತಾಗಿ ಯಾರೂ ಜೀವಂತಿದ್ದಾಗ ಬರಂಗಿಲ್ಲ. ಈಗ ಏನು ಸತ್ತವ್ರು ಬಂದಾರಲ್ಲ ಅವ್ರ ಬಗ್ಗೆ ನಿಮಗೆ ಕಿಮ್ಮತ್ತು ಗೊತ್ತಿಲ್ಲ. ಒಬ್ಬ ಮನುಷ್ಯ ಜೀವಂತಿದ್ದವನ್ನ ನೋಡಿದ್ರೆ ಅವ ಎಷ್ಟು ಬುದ್ಧಿವಂತದನ, ಏನು ಮಾಡ್ತಾನ, ಎಂತೆಂಥವ್ರನ್ನ ಹೆಂಗೆ ಪಳಗಿಸ್ತಾನ ಎಲ್ಲ ಗೊತ್ತಾಕೈತಿ ನಿಮಗೆ. ಈ ಮಾತು ಹೇಳಿದಾಗ ಮನುಷ್ಯ ಅಷ್ಟು ಬುದ್ಧಿವಂತದಾನ? ನಾವೆಲ್ಲ ಹೃದಯವಂತರ್ರಿ. ಆ ಗಿಳಿ ಹೇಳ್ತದ ನಮಗೆ ಹೃದಯ ಇತ್ತು ಅಂತನೇ ಅವ ಕಲಿಸಿದ್ದನ್ನು ಕಲ್ತೀವಿ, ಅವ ಹೇಳಿದ್ದನ್ನು ಮಾಡಿ ಬಂದೀವಿ. ಹಾವು ಅದನ್ನೇ ಹೇಳ್ಕೊಂತದ, ಆನೆ ಅದನ್ನೇ ಹೇಳ್ಕೊಂತದ. ಮನುಷ್ಯನ ಬಗ್ಗೆ ನಿನಗೆ ಗೊತ್ತಿಲ್ಲ ಯಮರಾಯ. ಎಲ್ಲರನ್ನೂ ಸತ್ತ ಮೇಲೆ ನೋಡಿಯಲ್ಲ, ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ನಿನಗೆ. ಅದಕ್ಕೆ ನಮ್ಮನ್ನು ದಬಾಯಿಸಕತ್ತಿದ್ದಿ. ಒಂದು ಸ್ವಲ್ಪ ತಿಳುವಳಿಕೆ ಇದ್ದವ್ರನ್ನ ಬಗ್ಗೆ ನಿನಗೊಂದು ಸ್ವಲ್ಪ ಮನುಷ್ಯನ ಬುದ್ಧಿ ಹೇಗೈತಿ ಅನ್ನೋದು ಗೊತ್ತಾಗಬೇಕಾಗಿತ್ತು ಅಂತಂದ್ರೆ ನೀ ಏನು ಮಾಡಬೇಕು? ಜೀವಂತಿದ್ದವ್ರನ್ನ ಒಬ್ಬರನ್ನ ಯಾರನ್ನಾದ್ರೂ ನೋಡು, ಅವಾಗ ನಮಗೆ ತಿಳಿತೈತಿ. ಅಂದ ಕೂಡಲೇ ಅದೇನು ದೊಡ್ಡ ಆಗದ ಅಂಥೇಳಿ ದೂತರು ಇರ್ತಾರಲ್ಲ, ಏನಂತಾರೆ ಅವ್ರಿಗೆ? ಯಮದೂತರು ಅಂತಂತಾರೆ. ಆ ಯಮದೂತರನ್ನು ಕರೆದ ಯಮ, ಹೋಗ್ರಿ, ಯಾವನು ಒಬ್ಬವ ಭೂಮಿ ಮೇಲೆ ಅದ ಅವನು ಎಳ್ಕೊಂಬರ್ರಿ ಅಂತಂದು ಕೂಡಲೇ 4 ಜನ ಯಮದೂತರು ಬಂದರು. ಒಬ್ಬವ ಹಳ್ಳಿ ಒಳಗೆ ಬಲ್ಲಟಿಗೆ ಅಂತ ಹಳ್ಳಿ ಒಳಗೆ ಏನು ಮಾಡಿದ್ದ ಅಂದ್ರೆ ಮ್ಯಾಳ್ಗಿ ಮೇಲೆ ಪಲ್ಲಂಗ ಹಾಕ್ಕೊಂಡು ಮಲಗಿದ್ದವ. ಮ್ಯಾಳ್ಗಿ ಮೇಲೆ ಪಲ್ಲಂಗ, ಮ್ಯಾಳ್ಗಿ ಅಂತೀರಿ, ಏನಂತೀರಿ ನೀವು? ಮ್ಯಾಳ್ಗಿ ಅಂತಿರಲ್ಲ, ಮ್ಯಾಳ್ಗಿ ಮೇಲೆ ಪಲ್ಲಂಗ ಹಾಕ್ಕೊಂಡು ಮಲಗಿದ್ದ. ಆ ಮ್ಯಾಳ್ಗಿ ಮೇಲೆ ಪಲ್ಲಂಗ ಹಾಕ್ಕೊಂಡು ಮಲಗಿದ್ನಲ್ಲ, ಬಹುಶಃ ಇವನು ಆರಾಮಾಗಿ ಒಯ್ಬೋದು, ಇನ್ನು ಕದ ತೆಗಿಯೋ ಪ್ರಶ್ನೆ ಇಲ್ಲ, ಏನೂ ಮಾಡೋ ಪ್ರಶ್ನೆ ಇಲ್ಲ, ಪಲ್ಲಂಗ ಸಮೇತ ಎತ್ತಿ ಬಿಡ್ಬೇಕು ಇವನಂತೇಳಿ 4 ಮಂದಿ ಯಮದೂತರು ಇವ ಏನು ಮಲ್ಕೊಂಡಿದ್ನಲ್ಲ ಒಳೇ ಬೆಳ್ಳನ ಬೆಳದಿಂಗಳದಾಗ ಮ್ಯಾಳ್ಗಿ ಮೇಲೆ ಚಂದಾಗ ಮಲ್ಕೊಂಡಿದ್ದ, ಅವನು ಎತ್ತಿ ಬಿಟ್ರು. ಹಂಗೆ 4 ಮಂದಿ ಯಮದೂತರು ಅವನನ್ನು ತೆಗೆದುಕೊಂಡು ಹೋಗೋ ಟೈಮ್ನಾಗ ಅರ್ಧ ದಾರಿಗೆ ಎಚ್ಚರಾಗೈತೆ ಅವನಿಗೆ. ಯಾರಿಗೆ? ಆ ಮ್ಯಾಲೆ ಮಲ್ಕೊಂಡು ಅವನಿಗೆ ಅರ್ಧ ದಾರಿಗೆ ಹೋದ ಮೇಲೆ ಎಚ್ಚರಾಗೈತಿ. ನಾ ಎಲ್ಲಿ ಬಂದೀನಿ, ನನ್ನ ಮನೆ ಎಲ್ಲೈತಿ ಅಂತ ನೋಡ್ತಾನ, ಮನಿ ಇಲ್ಲ ಪನಿ ಇಲ್ಲ, ಮ್ಯಾಲೆ ಹೊಂಟಾನ. ಹಂಗೆ ಆ ಸಂದರ್ಭದೊಳಗೆ ಮ್ಯಾಲೆ ಹೊಂಟಾಗ ಅವನಿಗೆ ಕೆಳಗೆ ನೋಡಿದ 4 ಮಂದಿ ಹೊತ್ಕೊಂಡವ್ರಿದ್ರು. ಆಕಾಶ ಮಾರ್ಗವಾಗಿ ಯಮಲೋಕಕ್ಕೆ ಅವನು ತೊಗೊಂಡು ಹೊಂಟಿದ್ರು. ಅವ ಅನ್ಕೊಂಡ ಯಾರು ಯಾಕೆ ಒಯ್ಯವಲ್ರಕ್ಕ ಒಯ್ಲು ಬಿಡು ಅಂತೇಳಿ ಅವನದೊಂದು ಚಾಳಿ ಏನಿತ್ತಂತಂದ್ರೆ ಯಾವಾಗಲೂ ಕಿಸೆದಾಗ ಒಂದು ಪೆನ್ನು ಹಾಳಿ ಇಟ್ಕೊಂಡು ಮಲಗೋದೊಂದು ಚಾಳಿತ್ತು. ಪೆನ್ನು ಹಾಳಿ ಇಟ್ಕೊಂಡು ಮಲಗು ಚಾಳಿತ್ತು. ಆ ಪ್ರಕಾರ ಪೆನ್ನು ಹಾಳಿ ಇಟ್ಕೊಂಡು ಮಲಗಿದ್ದ. ಇವ್ರು 4 ಜನ ಒಯ್ಯಾಕೆ ಹತ್ಯಾರಪ್ಪ ಅಂದ್ರೆ ಬಹುಶಃ ನನ್ನ ಮೇಲೆ ಒಯ್ಯಾಕೆ ಹತ್ಯಾರ ಅಂತೇಳಿ ಗೊತ್ತಾಗಿ ಆ ಪೆನ್ನು ಹಾಳಿ ಏನಿತ್ತಲ್ಲ ಅದ್ರಾಗ ಅಲ್ಲೇ ಮಲ್ಕೊಂಡು ಅಲ್ಲೇ ಒಂದಷ್ಟು ಏನೇನೋ ಬರೆದು ಮತ್ತೆ ಹೊಳ್ಳಿ ಚೀಟಿ ಕಿಸೆದಾಗ ಇಟ್ಕೊಂಡ. ಯಮಲೋಕಕ್ಕೆ ಹೋಗಿ ಈ ಮಲ್ಕೊಂಡ ಮನುಷ್ಯನ ಇಳಿಸಿದ್ರು. ಅವ ಹೋದವನ ಸೀದಾ ಏನು ಮಾಡಿದ ಪಾಪ, ಅವ್ರು ಯಮಲೋಕದಾಗ ಅವ್ರು ದೂತರು ಏನು ಮಾಡ್ತಾರೆ, ಹೋಗಿ ಅವನು ಮುಂದೆ ಇಳಿಸ್ತಾರೆ. ಬಾಗಲ್ದಾಗ ಇಳಿಸಿದ್ರು. ಅಲ್ಲಿ ಒಳಗೆ ನಮ್ಮ ಸಾಹೇಬ್ರದಾರ, ಭೇಟಿಯಾಗಿ ಹೋಗಪ್ಪ ನೀನು, ನಿನ್ನ ಕರೆಯಾಗಿ ಕಳಿಸಿದ್ರು ಅಂತಂದರು. ಅವ ಸೀದಾ ಹೋಗಿ ಏನು ಮಾಡಿದ ಅಂತಂದ್ರೆ ಏನು ಚೀಟಿ ಇತ್ತಲ್ಲ ಕಿಸೆದಾಗ, ಆ ಚೀಟಿನ ಯಮನ ಕೈಯಾಗ ಒಯ್ದು ಕೊಟ್ಟ. ಆ ಯಮ ಅದನ್ನು ನೋಡಿ ಪಾಪ ಬೆವತ ಬಿಟ್ಟವ, ಅವನಿಗೆ ಬೆವರ ಬಂತು. ಎಷ್ಟು ಬುದ್ಧಿವಂತ ಮನುಷ್ಯ ಅನ್ನೋದಕ್ಕೆ ಹೇಳಕತ್ತೀನಿ ನಿಮಗೆ. ಬೆವರು ಬಂದು ಬಿಡ್ತು, ಒಂಥರ ಮಾನಸಿಕ ಮಾಡ್ಕೊಂಡ, ಮುಖ ಸಪ್ಪಾತು. ಮುಖ ಸಪ್ಪಾದ ಕೂಡ್ಲೇ ಸೀದಾ ಕುರ್ಚೆದಾಗಿಂದ ತಳಗಿಳ್ದ. ಆ ಯಮನ ಕುರ್ಚೆದ ಮೇಲೆ ಇವ ಕುಂತಾನ ಹೋಗಿ. ಯಾರು? ಇವ ಏನು ಭೂಮಿ ಮೇಲೆ ಪಲ್ಲಂಗದ ಮೇಲೆ ಮಲಗಿದ್ನಲ್ಲ, ಇವ ಹೋಗಿ ಕುಂತ್ಕೊಂಡಾನ. ಏನು ಬರೆದಿದ್ದ ಚೀಟಿ ಒಳಗಂತಂದ್ರೆ, ಯಮನಿಗೆ ಅಧಿಕಾರ ಕೊಟ್ಟವ ಪರಮಾತ್ಮ,
ಆ ಪರಮಾತ್ಮ ಯಮನಿಗೇನು ಅಧಿಕಾರ ಕೊಟ್ಟಿದ್ನಲ್ಲ, ಹಂಗ ಇವನಿಗೆ ಯಮರಾಯ ನಿನ್ನ ಅಧಿಕಾರದೊಳಗೆ ನೀ ಚಲೋ ಕೆಲಸ ಮಾಡುವಲ್ಲಿ ನಿನ್ನನ್ನು ಬದಲಾವಣೆ ಮಾಡಿ ನಿನ್ನ ಜಗಕ್ಕೆ ಇವನ್ನ ನೇಮಕ ಮಾಡಿವಿ. ಈ ಪತ್ರ ನೋಡಿದ ಕೂಡಲೇ ನೀನು ನಿನ್ನ ಚಾರ್ಜನ್ನು ಬಿಟ್ಟು ಕೊಟ್ಟು ಇವನಿಗೆ ಅಧಿಕಾರ ಕೊಡಬೇಕು ಅಂತ ಪತ್ರ ಬರೆದಿದ್ದವ. ಅವನ ಬರೆದಿದ್ದ. ಹೆಂಗೆ ಬರೆದಿದ್ದ ಅಂತಂದ್ರೆ ಆ ಯಮರಾಯನಿಗೆ ಕೊಟ್ಟ ಪತ್ರ ಹೆಂಗಿತ್ತಲ್ಲ ಅದ್ರಾಗ 100ಕ್ಕೆ 100 ಕಾಪಿ ಹೊಡೆದಂಗಿತ್ತು. ನೋಡಿ ಯಮರಾಯ ಏನು ಮತ್ತು ನಮ್ಮ ಆಡಳಿತ ಚಲೋ ಕಂಡಿರ್ಲಿಕ್ಕಿಲ್ಲ, ಅದಕ್ಕೆ ನಮ್ಮನ್ನು ಶಿವ ಬದಲಾವಣೆ ಮಾಡಿರ್ಬೋದು ಅಂತೇಳಿ ತಿಳ್ಕೊಂಡು ಬಡ ಅವನಿಗೆ ಅಧಿಕಾರನ ಕೊಟ್ಟ. ಯಾರಿಗೆ ಅಧಿಕಾರ ಕೊಟ್ಟ? ಯಾರಿಗೆ ಅಧಿಕಾರ ಕೊಟ್ಟ ಹುಡುಗರೇ? ಯಾರಿಗೆ ಅಧಿಕಾರ ಕೊಟ್ಟ? ದೊಡ್ಡವ್ರು ಹೇಳ್ರಿ, ಲಕ್ಷ ಇಲ್ಲ. ಯಾರಿಗೆ ಕೊಟ್ಟ? ಯಮ ಯಾರಿಗೆ ಅಧಿಕಾರ ಬಿಟ್ಟುಕೊಟ್ಟ? ಮಾನವನಿಗೆ ಬಿಟ್ಟುಕೊಟ್ಟ. ಪಾಪ ಗವಾಯಿನ ಹೇಳ್ದ, ಮಾನವನಿಗೆ ಅಧಿಕಾರವನ್ನು ಬಿಟ್ಟುಕೊಟ್ಟು ಯಮ ತಳಗಿಳ್ದ. ಇವ ಏನು ಮಾಡ್ದ? ಯಮನ ಕುರ್ಚದ ಮೇಲೆ ಕುಂತ್ಕೊಂಡು ಅಂತಂದ್ರೆ ಸೀದಾ ಯಮಲೋಕಕ್ಕೆ ಯಾರು ಬರ್ತಾರೆ ಎಲ್ಲರನ್ನೂ ಸ್ವರ್ಗಕ್ಕೆ ಕಳಿಸಾಕತ್ತಿದ. ಪಾಪ ಮಾಡಿದವ್ರನ್ನು ಕಳಿಸುದ, ಪುಣ್ಯ ಮಾಡಿದವ್ರನ್ನು ಕಳಿಸುದ. ಒಬ್ಬರನ್ನು ಯಮಲೋಕದಾಗ ಇಟ್ಕೊಳ್ಳುವಲ್ಲ. ಸ್ವರ್ಗದಾಗ ಕಾಲಿಡಾಕ ಜಾಗ ಇರ್ಲಾರ್ದಂಗೆ ಆಯ್ತು. ಸ್ವರ್ಗದಾಗ ಕಾಲಿಡಾಕ ಜಾಗ ಇರ್ಲಾರ್ದಂಗೆ ಆದಮೇಲೆ ಶಿವ ಇಷ್ಟು ಗಾಬರಿ ಆದ. ಭೂಮಿ ಮೇಲೆ ಇಷ್ಟು ಜನ ಪುಣ್ಯದ ಕೆಲಸ ಮಾಡಕತ್ತಾರ, ಏನಿದು ಹಂಗೆ ಹಿಂಡ್ ಗಂಟ್ಲೆ ನಮ್ಮ ಲೋಕಕ್ಕೆ ಬರ್ತೈತಿ. ಹಿಂದೆಲ್ಲ ವಾರದಾಗ ಒಬ್ಬರು ಸ್ವರ್ಗಕ್ಕೆ ಬರಬೇಕಾದ್ರೆ ದೊಡ್ಡ ಕಷ್ಟ ಆಕಿತ್ತು. ಅಂಥದ್ದು ಈಗ ದಿನಕ್ಕೆ 5,000 10,000 ಜನ ಬರಾಕತ್ತೈತಿಲ್ಲ ಅಂತೇಳಿ ಗಾಬರಿ ಆಗಿ ಒಂದು ದಿವಸ ಅವ ಶಿವನೇ ಯಮಲೋಕಕ್ಕೆ ಬಂದ. ನೋಡಿರೋ ಹೋಗುನಂತೇಳಿ ಅವ ಯಾರಿಗೆ ಅಧಿಕಾರ ಕೊಟ್ಟಿದ್ನಲ್ಲ ಅವ ಇದ್ದಿಲ್ಲ ಅಲ್ಲಿ. ಇವ ಯಾವನೋ ಒಬ್ಬ ಬಂದು ಕುಂತಿದ್ದ. ನೀನು ಯಾರು ಅಂದ. ನಾನ್ಯಾರು? ಯಮನ ಅಧಿಕಾರವನ್ನು ತೆಗೆದು ನನ್ನ ಅಧಿಕಾರ ಮಾಡಿದಿನಲ್ಲ ನಾನೇ ಅಂತಂದಿವ. ಮೊದಲನೇ ಅವೆಲ್ಲದಾನಂತ ಕೇಳಿದ್ರೆ ಅದು ಮಾರಿ ಒಣಗಿಸ್ಕೊಂಡು ದೂರ ಕುಂತಿತ್ತು ಅಧಿಕಾರ ಕಳ್ಕೊಂಡು. ಅವನು ಕರೆಯಾಗಿ ಕಳಿಸಿದಾಗ ಯಾಕೋ ಇವನಿಗೆ ಯಾಕೆ ಕೊಟ್ಟು, ಇವ ಯಾರು ನೀನು ಯಾರು ಇದೇನಿದು ಪದ್ಧತಿ ಅಂತ ಕೂಡಲೇ ಅವ ಹೇಳ್ದ, ಸರ್ ಮತ್ತು ನೀವ ಅಧಿಕಾರನ ಪತ್ರನ ಅವನಿಗೆ ಕೊಟ್ಟು ಕಳಿಸಿರಿ. ಈ ಪತ್ರ ನೋಡಿದ ಕೂಡಲೇ ನೀನು ಜಾಗ ಬಿಡಬೇಕು, ಅವನಿಗೆ ಕೊಡ್ಬೇಕಂತೇಳಿ ಕೊಟ್ಟು ಕಳಿಸಿರಿ. ಮತ್ತು ಆ ಪತ್ರ ನೋಡಿಕೊಂಡು ನಾನು ಅವನಿಗೆ ಅಧಿಕಾರ ಬಿಟ್ಟು ಕೊಟ್ಟೀನಿ. ನಾನೇನು ಕೊಟ್ಟಿಲ್ಲ ಅಂತ ಅವ ಅಂದ. ನೋಡಿರ್ಬೇಕಾರೆ ಅಧಿಕಾರ ಪತ್ರ ಅಂದ ಕೂಡಲೇ ಆ ಅಧಿಕಾರ ಪತ್ರ ನೋಡ್ತಾನವ. ಅವ ಏನು ಪರಮಾತ್ಮ ಬರೆದ ಪತ್ರ ಇತ್ತಲ್ಲ 100ಕ್ಕೆ 100 ಹಂಗೆ ಇತ್ತಿದ್ದು ಬರೆದ ಪತ್ರ. ಅವ ಗಾಬರಿ ಆದ. ಯಾರು? ಶಿವ. ಏನೋ ಅಕ್ಷರ ನನ್ನಂಗೆ ಅದಾವ, ಸೈ ನನ್ನಂಗೆ ಐತಿ, ಏನು ಅದ್ಭುತ ಕೆಲಸ ಮಾಡಿಬಿಟ್ಟಿಯಲ್ಲ ಅಂತೇಳಿ ಅನ್ನುವಾಗ, ಯಾ ಅಕ್ಷರ ನಿನ್ನಂಗಿಲ್ಲ ಪಕ್ಷರ ನಿನ್ನಂಗಿಲ್ಲ, ನೀನ ಕೊಟ್ಟಿ ಆ ಪತ್ರ ಅಂದಿವ. ಈ ಯಮಂದು ಶಿವಂದು ಮಾತುಕತೆ ನಡೆದ ಟೈಮ್ನೊಳಗೆ ಅವು 3 ಅಲ್ಲೇ ನಿಂತಿದ್ವು. ಯಾವ್ಯಾವು 3? ಯಾವ್ಯಾವು? ಗಿಳಿ, ಹಾವು, ಆನೆ 3 ನಿಂತಿದ್ವಲ್ಲ. ಹುಚ್ಚುಗಾಟಿಗಳ ಮನುಷ್ಯ ಎಷ್ಟು ಬುದ್ಧಿವಂತ ಅದಾನ ಅಂತ ನಾವೇನು ಹೇಳಿದ್ವಲ್ಲ ನಿಮಗೆ. ಬರೇ ಸತ್ತವ್ರು ಬರ್ತಾರೆ, ಇಲ್ಲಿ ಜೀವಂತ ಇದ್ದವನು ಒಬ್ಬವನು ಕರೆಸ್ರಿ, ಅವನ ಬುದ್ಧಿ ಎಂಥದ್ದು ಅನ್ನೋದು ನಿಮಗೆ ಗೊತ್ತಾಗತ್ತೆ ಅಂತ ಏನು ಹೇಳಿದ್ವಲ್ಲ. ಅವನು ಕೆಲಸ ಇದು ಅಂತಂದಾಗ ಅವ ಗಾಬರಿ ಆಗಿ ಹೋದ. ಯಮನೂ ಗಾಬರಿ ಆಗಿ ಹೋದ, ಶಿವನೂ ಗಾಬರಿ ಆಗಿ ಹೋದ. ಮನುಷ್ಯ ಎಷ್ಟು ಬುದ್ಧಿವಂತ ಆಗ್ಯಾನಂತಂದ್ರೆ ಯಮನ ಅಧಿಕಾರವನ್ನು ಕಸಗೊಳ್ಳುವಷ್ಟು, ಶಿವ ಬೆರಗಾಗುವಷ್ಟರ ಮೆಟ್ಟಿಗೆ ಬುದ್ಧಿವಂತ ಆಗ್ಯಾನ. ಆದರೆ ಮನುಷ್ಯ ಬುದ್ಧಿವಂತ ಆಗೋದು ಸಾಕಾಗೈತಿ, ಇವತ್ತಿನ ಕಾಲಕ್ಕೆ ಹೃದಯವಂತ ಆಗೋದು ಬೇಕಾಗೈತಿ ಅಂತಕ್ಕಂಥದ್ದು ನೀವೆಲ್ಲ ತಿಳ್ಕೊಂಡಿದ್ದ ಕರೆ. ಆದರೆ ನಿಜವಾದ ಆಧ್ಯಾತ್ಮ ಮಾರ್ಗದೊಳಗೆ ನೀವು ಹೋದಂಗೆ ಆಗ್ತದೆ. DVG ಅವರಂತ ಆಗಿ ಹೋಗ್ಯಾರ, DV ಗುಂಡಪ್ಪನವ್ರಂತೇಳಿ. ಮಂಕುತಿಮ್ಮನ ಕಗ್ಗ ಅಂಥೇಳಿ ಒಂದು ಪುಸ್ತಕ ಬರೆದಾರ. ಅದರ ನಂತರದಲ್ಲಿ ಮರಳು ಮುನಿಯನ ಕಗ್ಗ ಅಂತ ಇನ್ನೂ ಒಂದು ಬರೆದಾರ. 4 ಸಾಲಿನ ಪದಗಳನ್ನು ಬಹಳ ಅದ್ಭುತವಾಗಿ ಬರ್ಕೊತ ಹೋಗ್ಯಾರ ಅವರು. ಆ DV ಗುಂಡಪ್ಪನವ್ರು ಏನು ಮಾಡ್ತಾರಪ್ಪ ಅಂದ್ರೆ, ಯಮ ಒಂದು ಕಡೆಗಾದರೆ ಬ್ರಹ್ಮ ಏನು ಮಾಡಿದ ಅಂತಂದ್ರೆ, ಮೊದಲಿಗೆ ಭೂಮಿ ಮೇಲೆ ಯಾರನ್ನು ಸೃಷ್ಟಿ ಮಾಡ್ತಾನೆ? 84 ಲಕ್ಷ ಜೀವರಾಶಿಗಳದಾವಂತೇಳಿ ಒಂದು ಲೆಕ್ಕಾಚಾರ ಇದೆ ಭೂಮಿ ಮೇಲೆ. ಹಾಗಾದರೆ ಯಾರನ್ನು ಸೃಷ್ಟಿ ಮಾಡ್ತಾನೆ ಮೊದಲು ಅಂತಂದ್ರೆ, ಈ ಭೂಮಿ ಮೇಲೆ ಯಾರನ್ನೂ ಹುಟ್ಟಿಸೋಕ್ಕಿಂತ ಮೊದಲು ನರಿಯನ್ನು ಸೃಷ್ಟಿ ಮಾಡ್ತಾನೆ. ನರಿ, ಆ ನರಿಯ ಬುದ್ಧಿವಂತಿಕೆಯನ್ನು ನೋಡ್ತಾನೆ. ನರಿಯ ಬುದ್ಧಿವಂತಿಕೆಯನ್ನು ನೋಡ್ತಾನೆ.
ಆ ನರಿಯ ಬುದ್ಧಿವಂತಿಕೆ ನೋಡಿ ಗಾಬರಿ ಆದ ಬ್ರಹ್ಮ. ಎಷ್ಟು ಬುದ್ಧಿವಂತ ಪ್ರಾಣಿ ಐತಲ್ಲ ಇದು ಅಂತೇಳಿ. ಯಾರ ಬಹಳ ಶಾನ್ಯರಿದ್ರೆ ಯಾರಿಗೆ ಹೋಲಿಸ್ತೀರಪ್ಪ ನೀವು? ಗಂಡ್ಮಕ್ಳ ಕಡೆ ದೂರ ಕುಂತು ಬಿಟ್ರಿ. ಯಾರಿಗೆ ಹೋಲಿಸ್ತೀರಿ? ಭಾಳ ಬುದ್ಧಿವಂತರನ್ನ. ಮಾತಾಡ್ತೀರಿ ಇಲ್ಲ ಮೌನದಿರಿ? ಯಾರಿಗೆ ಹೋಲಿಸ್ತೀರಿ? ಬಹಳ ಶಾನ್ಯರನ್ನ ಯಾರಿಗೆ ಹೋಲಿಸ್ತೀರಿ? ಚಲೋ ಹಾಡವ್ರನ್ನ ಯಾರಿಗೆ ಹೋಲಿಸ್ತೀರಿ? ಅದನ್ನ ಹೇಳ್ರಿ ಹೋಗ್ಲಿ ಮೊದಲು. ಶಬಾಷ್. ಚಲೋ ಹಾಡವ್ರನ್ನ ಕೋಗಿಲೆಗೆ ಹೋಲಿಸ್ತೀರಿ, ಬಹಳ ಶಾನ್ಯರನ್ನ ನರಿ ಬುದ್ಧಿ ಅವ ಅಂತೀರಿಲ್ಲ. ಆ ನರಿಯ ಬುದ್ಧಿವಂತಿಕೆಯನ್ನು ನೋಡಿ ಬಹಳ ಗಾಬರಿ ಆಯಿತು. ಯಾರಿಗೆ ಗಾಬರಿ ಆಯಿತು? ಯಾರಿಗೆ? ಶಿವನಿಗಲ್ಲ. ಸೃಷ್ಟಿಕರ್ತ ಯಾರು? ಬ್ರಹ್ಮ. ಆ ಬ್ರಹ್ಮನಿಗೆ ಗಾಬರಿ ಆಯಿತು. ಎಷ್ಟು ಬುದ್ಧಿವಂತ ಐತಲ್ಲ ನರಿ ಅಂತ ಹೇಳಿ ತಿಳ್ಕೊಂಡು ಆ ಬುದ್ಧಿವಂತ ನರಿಯ ಬುದ್ಧಿವಂತಿಕೆಯನ್ನು ನೋಡಿ ಬಹಳ ಖುಷಿ ಪಡ್ತಾ ಇದ್ದ. ಎಷ್ಟು ದಿವಸ ಬುದ್ಧಿವಂತರ ನೋಡಿ ಖುಷಿ ಪಡಕ್ಕೆ ಸಾಧ್ಯ ಆಕೈತಿ? ಇನ್ನೊಂದು ಯಾವ್ದಾರ ಹುಟ್ಟಿಸುನ್ ತಡಿ ಅಂತೇಳಿ ಮತ್ತೊಂದನ್ನು ಹುಟ್ಟಿಸಿದ ವಾನರ. ವಾನರ ಅಂದರೆ ಮಂಗ. ಮಂಗನನ್ನು ಸೃಷ್ಟಿ ಮಾಡಿದ. ಭಾರಿ ಉಡಾಳ ಪ್ರಾಣಿ ಅಂತಂದ್ರೆ ಮಂಗ. ಕುಂತಲ್ಲಿ ಕುಂದ್ರಂಗಿಲ್ಲ, ನಿಂತಲ್ಲಿ ನಿಂದ್ರಂಗಿಲ್ಲ, ಒಂದ ಕಡೆಗೆ ಇರಂಗಿಲ್ಲ. ಊರಾಗ ಉಡಾಳ್ರನ್ನ ಯಾರಿಗೆ ಹೋಲಿಸ್ತೀರಿ ನೀವು? ಮಂಗ. ಏನು ಮಂಗಿದ್ದಂಗದನವ ಅಂತೀರಿ ನೋಡ್ರಿ. ಉಡಾಳರನ್ನು ಮಂಗನಿಗೆ ಹೋಲಿಸ್ತೀರಿ, ಶಾನ್ಯರನ್ನು ನರಿಗೆ ಹೋಲಿಸ್ತೀರಿ. ಏನಾಯಿತು ಅಂತಂದ್ರೆ ಮಂಗ ಭಾಳ ಉಡಾಳತನ ಮಾಡ್ತಿತ್ತು. ಬ್ರಹ್ಮನಿಗೆ ಬಹಳ ಖುಷಿ ಆಯಿತು. ಬುದ್ಧಿವಂತ ನರಿಯನ್ನು ನೋಡಿದ, ಉಡಾಳತನದ ಮಂಗವನ್ನು ನೋಡಿದ. ಒಂದು ನರಿ ಒಂದು ಮಂಗ ಎರಡರ ಆಟ ನೋಡಿ 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 ಸಾಕಾಗಿ ಕೊನೆ ಕಾಲಕ್ಕೆ ಅವ ಏನು ಮಾಡ್ತಾನಂದ್ರೆ ಇನ್ನೊಂದು ಏನಾರ ಸೃಷ್ಟಿ ಮಾಡಬೇಕಲ್ಲ ಅಂತೇಳಿ ತಿಳ್ಕೊಂಡು ಮೂರನೇ ಪ್ರಾಣಿಯನ್ನು ಸೃಷ್ಟಿ ಮಾಡೋದು ಬೇಡ, ಈ ನರಿನ ವಾನರವನ್ನು ಸೇರಿಸಿಬಿಡೋನು, ಏನಾಗುತ್ತೋ ನೋಡೋಣ ತಡಿ ಅಂಥೇಳಿ ಎರಡನ್ನೂ ಕೂಡಿಸಿಬಿಟ್ಟ. ಎರಡನ್ನೂ ಕೂಡಿಸಿದಾಗ ಹುಟ್ಟಿದ್ದೇ ನರ. ನರಿ, ವಾನರ, ನರ ಅಂಥೇಳಿ. ನರ ಅಂದರೆ ಮನುಷ್ಯ. ಮನುಷ್ಯ ಯಾವಾಗ ಹುಟ್ಟಿದ ಅಂತಂದ್ರೆ ನರಿ ಮತ್ತು ವಾನರವನ್ನು ಕೂಡಿಸಿದಾಗ ಹುಟ್ಟಿಕೊಂಡ. ಹಾಗಾಗಿ ಈ ಮನುಷ್ಯನ ಹತ್ರ ಭಾಳ ಬುದ್ಧಿವಂತಿಕೆಯ ಗುಣನೂ ಇದೆ, ಹಾಗೆ ಉಡಾಳತನದ ಗುಣನೂ ಕೂಡ ಇದೆ ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮನುಷ್ಯ ಈ ಬುದ್ಧಿವಂತಿಕೆ ಮತ್ತು ಉಡಾಳತನದ ಮಂಗತನದ ಗುಣವನ್ನು ಏನು ಇಟ್ಕೊಂಡನಲ್ಲ, ಆ ಎರಡನ್ನ ಸ್ವಲ್ಪ ಬದಿಗಿಟ್ಟು ಹೃದಯವಂತಿಕೆಯ ಗುಣವನ್ನು ಏನಾದರೂ ಅಳವಡಿಸಿಕೊಂಡು ಬಿಟ್ಟ ಅಂತಂದ್ರೆ ಇವ ಯಾವ ರೀತಿ ಶಾನೆ ಹಾಕನಪ್ಪ ಅಂತಂದ್ರೆ ಇಷ್ಟ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮನುಷ್ಯ ಎಷ್ಟು ಬುದ್ಧಿವಂತ, ಎತ್ತರಿದ್ದರೂ ಬುದ್ಧಿವಂತರಿರ್ತಾರೆ. ಅದರಾಗ ಎತ್ತರಿದ್ದವ್ರಿಗಿಂತ ಸ್ವಲ್ಪ ಕುಳ್ಳಿದ್ದವರು ಬಹಳ ಬುದ್ಧಿವಂತರಿರ್ತಾರೆ. ಈ ಊರಾಗ ಯಾರ ಕುಳ್ಳಿದ್ರೆ ಬೇಸರ ಮಾಡ್ಕೋಬೇಡ್ರಿ. ಅಂತೂ ಒಟ್ಟಾರೆ ಎತ್ತರಿದ್ದವ್ರಿಗಿಂತ ಆ ಗಿಡ್ಡಿದ್ದವರು ಭಾಳ ಶಾನ್ಯರಿರ್ತಾರೆ ಅನ್ನುವಂಥದ್ದು ಒಂದು ಮಾತೈತಿ. ಭಾಳ ಬುದ್ಧಿವಂತರಿರ್ತಾರೆ ಅಂತೇಳಿ. ಒಬ್ಬವ ಎಷ್ಟು ಎತ್ತರಿದ್ದ ಅಂತಂದ್ರೆ ಈ ಮೈಕ್ ಐತಲ್ಲ ಇಲ್ಲಿ ಇಷ್ಟೆತ್ರ, ಇದಕ್ಕಿಂತ ಕಡಿಮೆನೇ ಇದ್ದವ, ಅಷ್ಟೇ ಎತ್ತರಿದ್ದ. ನೀವು ನೋಡಿರಿ ಭಾಳ ಗಿಡ್ಡ ಮಂದಿ ನೀವು ನೋಡಿರ್ತೀರಿ ಟಿ ವಿ ಒಳಗೆ ಪೇಪರ್ನೊಳಗೆ. ಇದಕ್ಕಿಂತ ಅರ್ಧ ಫೂಟ್ ಕಡಿಮೆ ಇದ್ದ. ಇದಕ್ಕಿಂತ ಅರ್ಧ ಫೂಟ್ ಕಡಿಮೆಗಿದ್ದ. 25 ವರ್ಷ ಆಗಿತ್ತು. ಮತ್ತು ಮದುವೆ ಮಾಡ್ಬೇಕಂತ ಅವನಿಗೆ ಮದುವೆ ಮಾಡಿದ್ರು. ಅವನಿಗೆ ಮದುವೆ ಎಷ್ಟು ಎತ್ತರದ ಹೆಣ್ಮಗಳನ್ನ ಮಾಡಿದ್ರು ಅಂತಂದ್ರೆ 5 ಫೂಟ್ ಇದ್ದಾಕಿನ ಮಾಡಿದ್ರು. 5 ಫೂಟ್ ಇದ್ದಾಕಿ 2 ಫೂಟ್ ಇದ್ದವನು ಮದುವೆ ಆಗ್ಯಾಳ. ಮದುವೆ ಆದ 2 ವರ್ಷಕ್ಕೆ ಒಂದು ಹುಟ್ಟಿತು, ಮತ್ತೊಂದು 2 ವರ್ಷಕ್ಕೆ ಮತ್ತೊಂದು ಹುಟ್ಟಿತು, ಮತ್ತೊಂದು 2 ವರ್ಷಕ್ಕೆ ಮತ್ತೊಂದು ಹುಟ್ಟಿತು. ಒಟ್ಟು ಎಷ್ಟಾದವು? 3 ಮಕ್ಕಳಾದವು. ಇಷ್ಟ ಗಿಡ್ಡಿದ್ದವನಿಗೆ 3 ಮಕ್ಕಳಾದವಲ್ಲ. ಒಂದು ದಿವಸ ಏನಾಯಿತು ಅಂತಂದ್ರೆ ಅವ್ರೂರಿಗೆ ಒಂದು ನಾಟಕ ಬಂದಿತ್ತು. ಅವ್ರೂರಿಗೆ ನಾಟಕ ಬಂದಿತ್ತು. ಓಣಿ ಒಳಗೆ ಎಲ್ಲ ಜನ ನಾಟಕಕ್ಕೆ ಹೋಗಬೇಕು, ಹೆಣ್ಮಕ್ಳೆಲ್ಲ ನೋಡಕ್ಕೆ ಹೋಗಬೇಕು, ಗಂಡ್ಮಕ್ಳೆಲ್ಲ ನೋಡಕ್ಕೆ ಹೋಗಬೇಕು ಅನ್ನೋ ಟೈಮ್ನೊಳಗೆ ಇವನ ಹೆಂಡತಿಗೆ ಓಣಿ ಒಳಗಿನ ಗೆಳತಿಯರೆಲ್ಲ ಹೇಳಿದರು, ಏನು ಆ 3 ಮಕ್ಕಳನ್ನ ಗಂಡನ ಕಟ್ಕೊಂಡು ಬರೇ ಮನಾಗಿರ್ತೀವಿ, ಇವತ್ತೊಂದು ದಿವಸ ನಾಟಕ ನೋಡಕ್ಕೆ ಹೋಗೋನು ಬಾ ಅಂದರು. ಪಾಪ ಆಕೆ ಏನು ಮಾಡಿದ್ಲು ಅಂತಂದ್ರೆ 2 ಹುಡುಗರು ದೊಡ್ಡವು ಅದಾವ, 3ನೇದು ಭಾಳ ಸಾಣದೈತಿ, ಅದನ್ನು ಬಿಟ್ಟು ಹೆಂಗೆ ಬರಲಿ ಅಂತಂದಾಗ ಆ ಗೆಳತಿಯರು ಏನು ಮಾಡಿದ್ರು ಅಂತಂದ್ರೆ ಅದನ್ನಲ್ಲ ನಿನ್ನ ಗಂಡ ನೋಡ್ಕೊಳ್ಳಾಕೆ ಹೇಳ ಅವಂಗೆ ಒಂದು 3-4 ತಾಸು ಏನಾಕೈತೆ ಅವನಿಗೆ ನೋಡ್ಕೊಳ್ಳಾಕ ಅಂದು ಕೂಡ್ಲೇ ಆಕೆ ಹೇಳಿದ್ಲು, ನೋಡ್ರಿ ಓನ್ಯಾಗ ಎಲ್ಲರೂ ನಾಟಕ ನೋಡಕ್ಕೆ ನನಗೆ ಕರಿಯಾಕತ್ಯಾರ, ಮತ್ತು ನೀವೇನು ಮಾಡ್ಬೇಕಂದ್ರೆ ಒಂದು ದಿವಸದ ಮೆಟ್ಟಿಗೆ ಆ ಸಣ್ಣದು ಏನು ಕೂಸು ಐತಲ್ಲ ಅದನ್ನೊಂದು ಸ್ವಲ್ಪ ನೋಡ್ಕೋರಿ, ನಾನು ಹೋಗಿ ಬರ್ತೀನಿ ನಾಟಕಕ್ಕೆ ಅಂತ ಅಂದ್ಲು. ಇದನ್ನೆಲ್ಲ ಕೇಳಿಸಿಕೊಂಡು ಅವ ಹ್ಞೂ ಅಂದವ. ಏನು ಬ್ಯಾಡ್ ಅನ್ಲಿಲ್ಲ, ಏನೋ ಇಲ್ಲ, ಆಯ್ತು ಹೋಗಂದ.
ಹೋಗಂತಂದ ಮೇಲೆ ನಾಟಕ ನಾವು ಪುರಾಣ ಚಲುವಾದಂಗೆ 7-8ಕ್ಕೆ ಚಲುವಾಕವ, ನಾವು 10:30 ನಂತರ ಚಲುವಾಕವಿಲ್ಲ. ಆ 10:30 ನಂತರ ನಾಟಕ ಚಲುವಾದಾಗ ಇವ ಏನು ಮಾಡಿದ ಅಂತಂದ್ರೆ, ಒಳ್ಳೆ 9 ಗಂಟೆಗೆ ಊಟ ಮಾಡಿದೆ ಅವನ. ನಾವು ಹೊರಗೆ ಹೋಗಿ ಬರ್ತೀನಿ ಅಂತ ಹೋದಂಗೆ ಮಾಡಿ ಆ ಏನು ಸಣ್ಣ ಹುಡುಗನ ಮಲಗಿಸಿದ್ಲಲ್ಲ ಆಕಿ, ಅದರ ಬಗ್ಗೆ ಹೇಳ್ದವ, ನನಗಂತೂ ನೋಡೋಕ್ಕಾಗಂಗಿಲ್ಲ, ನೀ ಎತ್ಕೊಂಡು ಹೋಗ್ಬಿಡ ಅವನ್ನ. ಯಾರನ್ನ? ಎರಡೂ ದೊಡ್ಡ ನೋಡ್ಕೊತೀನಿ, ಸಾಣದ ನೀನ ಒಯ್ಬೇಕು, ನನಗಂತೂ ನೋಡೋಕ್ಕಾಗೋದಿಲ್ಲ. ನಾಟಕ ನೋಡೋಕೆ ಹೋಗ್ಬೇಕಾಗಿದ್ರೆ ತೊಗೊಂಡು ಹೋಗ್ಬಿಡ, ಅದನ್ನ ಅಲ್ಲೇ ಎತ್ಕೊಂಡು ಹೋಗು ಅಂತಂದಾಗ ಆಯ್ತು ಬಿಡು ಅಂತೇಳಿ 3ನೇದ್ದು ಒಯ್ದ್ರಾತು ಅಂಥೇಳಿ ಎರಡೂ ಹುಡುಗರು ಜವಾಬ್ದಾರಿ ತೊಗೊತೀನಿ ಅಂದಾನಂತೇಳಿ ಆಕೆ ಏನು ಮಾಡಿದ್ಲು ಅಂತಂದ್ರೆ, ತಯಾರಿ ಮಾಡ್ಕೊಂಡು ಊಟ ಗೀಟ ಮಾಡಿ ಹೋಗೋ ಟೈಮ್ನಾಗ ಇವ ಏನು ಮಾಡಿದ್ದ, ಬುದ್ಧಿವಂತಲ್ಲ ಎಷ್ಟೇ ಇದ್ರು, ಆ 3ನೇದ್ದು ಕೂಸಿತ್ತಲ್ಲ ಅದನ್ನು ಬೇರೆ ರೂಮ್ನಾಗ ಹಾಕಿ ಅದ್ರ ಜಗದಾಗ ಮಲಗ್ಯಾನ. ಅವನು ಏಟಿದ್ದ ಅಂದ್ರೆ ಆಟ ಇದ್ದ. ಎದರಷ್ಟಿದ್ದ? ಆ 3ನೇದ್ದೇನು ಹುಟ್ಟಿತ್ತಲ್ಲ ಅಷ್ಟ ಉದ್ದಿದ್ದಿವ. ಅದ್ರ ಜಗದಾಗ ಮಲ್ಕೊಂಡು ಅದನ್ನು ಒಯ್ದು ಬೇರೆ ರೂಮ್ನಾಗ ಹಾಕ್ಯಾನ. ಬುದ್ಧಿವಂತ. ಆಕಿ ಅವರೆಲ್ಲರೂ ಓನೇನವ್ರು ಬಾ ನೀ ಬರವಲ್ಲಿಲ್ಲ ಅಂತ ಮನೆ ಮುಂದೆ ನಿಂತು ಕರೆಯುವಾಗ ಅವಸರದ ಗಬಕ್ಕನ ಅದನ್ನ ಹೊತ್ಕೊಂಡ್ಲು, 3ನೇದ್ದಿದ್ದು ಅಂತೇಳಿ ತಿಳ್ಕೊಂಡು. ಅವೇನು ಮಲಗಿದ್ದಿಲ್ಲ, ಯಾವಾಗ ಹೊತ್ಕೊಂಡ್ಲು ಭಾಳ ಖುಷಿ ಪಟ್ಟವ. ನೀ ಯಾವಾಗ ಹೊರಬೇಕು ನನ್ನ ಆಕೆ ಕೂಸು ಮಾಡಿ ಆಕೆ ಹೊತ್ಕೊಂಡಾಳ. ಹಂಗೆ ಹಾಸಿಗೆ ಸಮೇತ ಹಿಂಗೆ ಚದಾರ ಸಮೇತ ಹೊತ್ಕೊಂಡಾಳ. ಪಾಡ ಆತಂದವ. ಸೀದಾ ಅದೇನು ಹೇಳ್ಬೇಕಾಗೈತಿ, 3ನೇದ್ದು ಹೇಳಂಗಿಲ್ಲ ಬಿಡಂಗಿಲ್ಲ, ಈಕಿನ ಕೂಡ ಹೋಗಿ ನಾಟಕ ನೋಡ್ಕೊಂಡು ಬಂದ್ರಾತು ಅಂತೇಳಿ. ಯಾವಾಗ ಹೊರಗೆ ಹೋದ್ಮೇಲೆ ನಾನು ಅಂತೇಳಿ ಹೇಳಬೇಕಿಲ್ಲ. ಅಲ್ಲಿ ಸುಮ್ಮನೆ ಅದಾನ, ನಾಟಕ ಟಾಕೀಜಿಗೆ ಹೋದರೂ ಸುಮ್ಮನೆ ಅದಾನ, ಎಲ್ಲ ಕಡೆಗೆ ಸುಮ್ಮನೆ ಅದಾನಲ್ಲ. ಹೋಗಿ ನಾಟಕ ನೋಡುವಾಗೂ ಸುಮ್ಮನೆ ಅದಾನ, ಕೇಳ್ಕೊಂತ ಮಲ್ಕೊಂಡಾನ. ಅಲ್ಲಿ ಆಕೆ ತೊಡಿ ಮೇಲೆ ಮಲಗಿಸ್ಕೊಂಡಾಳ. ಯಾರನ್ನ? ಅವನು ತೊಡಿ ಮೇಲೆ ಮಲಗಿಸ್ಕೊಂಡಾಳ. ಈ ನಾಟಕದೊಳಗೆ ಸಿನಿಮಾದೊಳಗೆ ಅರ್ಧದಾಗ ಎದ್ದು ಹೋಗ್ತಾರಲ್ಲ, ಏನಂತಾರೆ ಅದಕ್ಕೆ? ಒಮ್ಮೆ ವಿರಾಮ ಅಂತ ಬಿಡ್ತಾರಲ್ಲ, ಆ ವಿರಾಮ ಅಂತ ಬಿಟ್ಟ ಟೈಮ್ನೊಳಗೆ ಆಕೆ ಏನು ಮಾಡಿದ್ಲು ಅಂತಂದ್ರೆ, ಮಗ್ಗಲು ಕುಂತು ಗೆಳತಿಯರಿಗೆ ಹೇಳಿದ್ಲು, ನಾನೊಂದು ಸ್ವಲ್ಪ ಅವಸರದಾಗ ಹಂಗೆ ಬಂದೀನಿ, ಸರಿಯಾಗಿ ಉಂಡಿಲ್ಲ, ನಿಮ್ಮ ಅವಸರಕ್ಕೆ ಹಂಗೆ ಬಂದುಬಿಟ್ಟೀನಿ, ನಾನೊಂದು ಸ್ವಲ್ಪ ಹೊರಗೆ ಹೋಗಿ ಏನಾರ ಬಜಿ ತಿಂದು ಬರ್ತೀನಿ, ನೀವು ಬರ್ತೀರಿ ಅಂದಾಗ ನಾವು ಹೊಟ್ಟೆ ತುಂಬ ಉಂಡು ಬಂದೀವಿ, ನಾವು ಅಲ್ಲಿ ಅಂದ್ರೆ ಅವ್ರಿಗೆ ಗೆಳತ್ಯಾರ, ನಾ ಹೋಗಿ ಬರ್ತೀನಿ, ಇದ್ರ ನಾನು ಕೂಸು ಎತ್ತಿಗೋರಿ ಅಂದ್ಲು ಆಕಿ. ಅವಾಗಾರ ಕೂಸಲ್ಲ ನಾನಂತ ಹೇಳ್ಬೇಕು ಬೇಡವ, ಹೇಳೇ ಇಲ್ಲ. ಬುದ್ಧಿವಂತ ಎಷ್ಟೇ ಇದ್ರು ಏನು ನಡೀತೈತಿ ನಡೀಲಿ ಅಂತ ಹಂಗೆ ಸುಮ್ಮನೆ ಅದಾನ. ನಿನ್ನ ಮಕ್ಕಳಾದ್ರಷ್ಟ, ನನ್ನ ಮಕ್ಕಳಾದ್ರಷ್ಟ ಅಂದು ನೋಡು, ಅವು ಮಗ್ಗಲು ಕುಂತು ಬಡ ಕೊಟ್ಲು. ಯಾರನ್ನ ಕೊಟ್ಟಾಳ? 3ನೇ ಕೂಸು ಕೊಟ್ಟಿಲ್ಲ, 3ನೇ ಕೂಸು ಕೊಟ್ಟವನು ಕೊಟ್ಟಾಳ. ಹಂಗ ಮನುಷ್ಯ ಎಷ್ಟು ಬುದ್ಧಿವಂತ ಇರ್ತಾನೆ, ಏನೇನು ಮಾಡ್ತಾನೆ. ಯಾವಾಗ ಪಾಪ ಅವು ನಿನ್ನ ಮಕ್ಕಳು ಬೇರೆ ಅಲ್ಲ, ನನ್ನ ಮಕ್ಕಳು ಬೇರೆ ಅಲ್ಲ ಅಂತೇನು ಓನೇನು ಹೆಣ್ಮಕ್ಳು ಇದ್ವಲ್ಲ, ಎತ್ಕೊಂಡಿದ್ವಲ್ಲ, ಈಕಿನ ಮಕ್ಕಳು ಸಣ್ಣ ಇದ್ರು ಭಾಳ ಚಂದ ಅದಾವ ಅಂತೇಳಿ ಗಲ್ಲದ ಮೇಲೆ ಕೈ ಆಡಿಸಿದ್ವು. ಅವಂಗ ಏನು ಮಾಡ್ಯಾವ ಅವು ಹೆಣ್ಮಕ್ಳು, ಎತ್ಕೊಂಡು ಹೆಣ್ಮಕ್ಳು. ಅಲ್ಲಿ ಕತ್ತಲ್ಲ, ಇಷ್ಟೇನು ಬೆಳಕಿರ್ತೈತೆ ಅದು ಸಿನಿಮಾದಾಗ, ನಾಟಕದಾಗ ಎಲ್ಲರೂ ಕತ್ಲು ಇರ್ತೈತಿಲ್ಲ, ಆ ಕತ್ತಲ್ದಾಗ ಪಾಪ ಗಲ್ಲದ ಮೇಲೆ ಕೈ ಆಡಿಸಿದ್ವು. ಕೆಟ್ಟ ಬಿರುಸತೈತಿ ಗಲ್ಲ, ಕೂಸಿನ ಗಲ್ಲ ಮ್ಯಾತು ಹೂವು ಇದ್ದಂಗೆ ಇರ್ತಾವ, ಇದ್ರದ್ದು ನೋಡಿದ್ರೆ ಎಮ್ಮಿ ಚರ್ಮ ಇದ್ದಂಗಿತ್ತು. ಇದೇನಿದು ಇಷ್ಟ ಕುಂಡ ಬಿರುಸೈತಿ ಹುಡುಗರ ಗಲ್ಲ ಅಂತ ತೆಗೆದು ನೋಡ್ತಾವ ಇವ ಜೊಕಮಾರ. ಅಯ್ಯ ಇದ್ರ ಬಾಡೆ ಅಂದು ಒಗದ ಬಿಟ್ಟು. ಮನುಷ್ಯ ಬಹಳ ಬುದ್ಧಿವಂತ, ತನ್ನ ಬುದ್ಧಿಯನ್ನು ಎಲ್ಲದರೊಳಗೂ ಪ್ರಯೋಗ ಮಾಡ್ತಾನೆ. ಹೆಂಗೆ ಉಪಯೋಗ ಮಾಡ್ತಾನೆ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಬುದ್ಧಿ ಎನ್ನುವಂಥದ್ದು ಎಲ್ಲೋ ಒಂದು ಕಡೆಗೆ ಹೋಗಿ ಸಮಸ್ಯೆಗೆ ಈಡು ಮಾಡುತ್ತೆ ಹೊರತಾಗಿ ಅವನನ್ನು ಸದಾಕಾಲ ಸುಖವಾಗಿ ಇಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ. ನಿಮ್ಮ ಮಕ್ಕಳನ್ನು ನೀವು ಬುದ್ಧಿವಂತರನ್ನು ಮಾಡುವಂತಹ ಪ್ರಯತ್ನ ಮಾಡ್ತಿರ್ತೀರಿ. ನಿರಂತರ ನಿಮ್ಮ ಮಕ್ಕಳು ಹೃದಯವಂತರಾಗುವಂಗೆ ನೋಡಿಕೊಳ್ಳುವಂಥ ಜವಾಬ್ದಾರಿಯನ್ನು ಎಲ್ಲರೂ ಹೊರಬೇಕು ಅನ್ನುವಂಥದ್ದನ್ನು ಇವತ್ತಿನ ದಿವಸ ಹೇಳಕ್ಕೆ ನಿಮ್ಮ ಊರಿಗೆ ನಾವು ಬಂದಿದ್ದೀವಿ. ನಿಮ್ಮ ಮಕ್ಕಳು ಬುದ್ಧಿವಂತರಾಗೋದು ಎಷ್ಟು ಮುಖ್ಯ ಐತಲ್ಲ, ಹೃದಯವಂತರಾಗೋದು ಅಷ್ಟೇ ಮುಖ್ಯ ಐತಿ. ಅಂತಹ ಹೃದಯವಂತರು ನೀವು ಆಗಬೇಕು. ಈ ತಾತನ ಬಗ್ಗೆ ಶಾಸ್ತ್ರಿಗಳು ಹೇಳಿದರು,
ಬಹಳ ವಿಶೇಷವಾದ ಮಾತುಗಳನ್ನು. ಏಕಕಾಲಕ್ಕೆ ಪುಣಾದೊಳಗೆ 7 ಮನೆತನದಲ್ಲಿ ಭೇಟಿಯಾದರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು. ಇನ್ನೂ ಒಂದು ಕೇಳಿದ್ದೀವಿ ನಾವು, ಅವರು ಬಹಳ ತ್ಯಾಗಿಗಳಾಗಿದ್ದರು ಅಂತ. ಅವರು ಬಹಳ ತ್ಯಾಗಿಗಳಾಗಿದ್ದರು. ಒಬ್ಬ ಬರಿತಾನ ಆ ತಾತನ ಬಗ್ಗೆ, ಈ ತಾತನ ಬಗ್ಗೆ ಬರೆಯೋದಕ್ಕಿಂತ ಮೊದಲು ಇನ್ನೊಬ್ಬ ತಾತನ ಬಗ್ಗೆ ಬರಿತಾನೆ. ಓ ಗಾಂಧಿ ತಾತ, ನೀನು ಹೋದ ಮೇಲೆ, ಏ ಗಾಂಧಿ ತಾತ, ಓ ಗಾಂಧಿ ತಾತ, ನೀನು ಹೋದ ಮೇಲೆ ಎಲ್ಲಿಗೆ ಹೋದರೂ ತಾ 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 ತಾ, ಕಚೇರಿಗೆ ಹೋದರೂ ತಾತ, ಕಚೇರಿಗೆ ಹೋದರೂ ತಾತ, ಕೋರ್ಟಿಗೆ ಹೋದರೂ ತಾತ, ಮುದ್ದು ಮಗುವಿಗೆ ತಂದೆ ಮುದ್ದು ಕೊಡಲಿಕ್ಕೆ ಹೋದರೂ ಆ ಮಗು ಕೇಳುತ್ತದೆ ತಾತ, ಓ ತಾತ, ಯಾವಾಗ ಹೋಗುವುದು ಈ ತಾತ ಅನ್ನುವಂತಹ ಮಾತನ್ನು ಬರಿತಾನೆ. ಬಹುಶಃ ತಾ ತಾ ಅನ್ನುವಂತಹ ಈ ನಾಡಿನೊಳಗೆ ಎಂದೂ ಕೂಡ ತಾ 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 ಅನ್ಲಾರ್ದಂಥ ಒಬ್ಬ ತಾತ ಅಂದರೆ ನಿಮ್ಮ ಬಸವಲಿಂಗ ತಾತ ಅನ್ನುವಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿತ್ತು. ಎಲ್ಲರಿಗೆ ಕೊಡಲಿಕ್ಕೆ ಹುಟ್ಟಿರುವಂಥ ತಾತನೇ ಹೊರತಾಗಿ ಅವರಿಂದ ಪಡೀಲಿಕ್ಕೆ ಹುಟ್ಟಿರ್ತಕ್ಕಂಥ ತಾತ ಆತ ಅಲ್ಲ. ಒಂದು ವೇಳೆ ಆತ ಇದ್ದಾಗ ಪಡಿಬೇಕಾಗಿತ್ತು ಅಂತಂದ್ರೆ ಆತ ಹೋದ ಮೇಲೆ ಇದೆಲ್ಲ ಆಗುತ್ತಿದ್ದಿಲ್ಲ, ಇದ್ದಾಗನ ಆಗಿಬಿಡ್ತಿತ್ತು. ಯಾವುದನ್ನು ಕೇಳಿಲ್ಲ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟು ಹೋಗಿರ್ತಕ್ಕಂಥ ಬಸವಲಿಂಗ ತಾತನ ಕ್ಷೇತ್ರಕ್ಕೆ ಹೋದ ವರ್ಷ ಬರಬೇಕಾಗಿತ್ತು ನಾವು. ನಮ್ಮ ವೆಂಕನಗೌಡ 33 ವರ್ಷದಿಂದ ನಮಗೆ ಪರಿಚಯ. ಆತ ಒಳಬಳ್ಳಾರಿ ತಾತನ ಮಠದಾಗ ಸಂಸ್ಕಾರ ಕಲಿಯೋ ಸಲುವಾಗಿ, ಗುರುಗಳು ಸೇವಾ ಮಾಡೋ ಸಲುವಾಗಿ ಬರ್ತಿದ್ದ. ನಾವು ಯಾವಾಗರ ಒಳಬಳ್ಳಾರಿ ತಾತನ ಮಠಕ್ಕೆ ಹೋಗ್ತಿದ್ದೀವಿ ವಿದ್ಯಾರ್ಥಿ ಜೀವನದೊಳಗೆ ಸಾಧಕರಾಗಿದ್ದಾಗ. ಆ ವೆಂಕನಗೌಡನ ಪರಿಚಯ ಅಲ್ಲಿ ಆಗಿತ್ತು. ಆತ ಹೋದ ಸರಿ ಬಹಳ ಒತ್ತಾಯ ಮಾಡಿ ನಮ್ಮ ಊರಿಗೆ ಬರಬೇಕಂತೇಳಿ ಭಿನ್ನಾಹ ಮಾಡಿದ್ರು, ಊರನ್ ಜನನೂ ಮಾಡಿದ್ರಿ. ಆದರೆ ಹೋದ ವರ್ಷ ನಮಗೆ ಬರಲಿಕ್ಕೆ ಆಗಲಿಲ್ಲ. ಮತ್ತು ಈ ಸರಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂಥೇಳಿ ನಮ್ಮ ಬಸವರಾಜ್ ತಾತನವರು ಮತ್ತು ಇವರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಗೌಡರು ಎಲ್ಲರೂ ಸೇರಿಕೊಂಡು ಬರಬೇಕು ಅನ್ನುವಂಥ ಬೇಡಿಕೆಯನ್ನು ನಮ್ಮ ಮಠದ ತನಕ ಬಂದು ಹೇಳಿದರು. ಹೋದ ವರ್ಷ ತಪ್ಪಿಸಿದ ಕಾರಣ ಈ ವರ್ಷ ಹೋಗಲೇಬೇಕನ್ನುವಂತಹ ಒಂದು ಕಾರಣದಿಂದ ಇಲ್ಲಿಗೆ ಬಂದ್ವಿ. ಈ ಪರಿಸರವನ್ನು, ಆ ಗದ್ದಿಗೆಯನ್ನು ನೋಡಿ ನಮ್ಮ ಮನಸ್ಸಿಗೆ ಬಹಳ ಸಮಾಧಾನ ಅನಿಸ್ತು. ಎಷ್ಟು ಸುಂದರವಾದ ಗದ್ದಿಗೆ ಕಟ್ಟ್ಯಾರ ನೋಡ್ರಿ. ಒಳಗೆ ಹೋದರೆ ಎಲ್ಲ ಕಡೆಗೂ ಕೂಡ ಕಲ್ಲು ಕಲ್ಲು ಕಲ್ಲು. ಎಂತಹ ಕಟ್ಟಡ ಕಟ್ಟಿರಿ ನೀವೆಲ್ಲರೂ ಸೇರಿ ಅಂತಂದ್ರೆ, ಎಂದೂ ಅಳಿಯಲಾರದ ತಾತನ ಒಂದು ಮಠವನ್ನು ಕಟ್ಟಿದ್ದೀರಿಲ್ಲ. ಬಹುಶಃ ಈ ಕಟ್ಟಡದ ಮುಂದೆ ಹಂಪಿ ನಾಚತ್ತೆ. ಎಂಥದ್ದು ನಾಚತ್ತೆ? ಹಂಪಿ ನಾಚುವಂತಹ ಕಟ್ಟಡವನ್ನು ನಿಮ್ಮ ಊರಿನಲ್ಲಿ ಮಾಡಿದಿರಿ. ಎಲ್ಲರೂ ಬುದ್ಧಿವಂತರದಿರಿ, ಹೃದಯವಂತರಾಗ್ರಿ. ಹೃದಯವಂತರಾದ್ರಿ ಅಂತಂದ್ರೆ ನಿಮ್ಮ ಮನೆ ಉದ್ಧಾರ ಆಗ್ತದೆ. ಹೃದಯವಂತರಾದ್ರಿ ಅಂತಂದ್ರೆ ಊರು ಉದ್ಧಾರ ಆಕೈತಿ. ಪೊಲೀಸ್ ಸ್ಟೇಷನ್ನಿಗೆ ಕೆಲಸ ಕಡಿಮೆ ಆಕೈತಿ, ಕೋರ್ಟಿಗೆ ಕೆಲಸ ಕಡಿಮೆ ಆಕೈತಿ, ಹೊಡೆದಾಟಗಳು ಕಡಿಮೆ ಆಗ್ತಾವ. ಬುದ್ಧಿವಂತರಾದಂಗೆಲ್ಲ ಅವು ಹೆಚ್ಚಾಗಬಹುದು. ಆದರೆ ಹೃದಯವಂತರಾದಾಗ ಸಮಸ್ಯೆಗಳು ಬಹಳ ಕಡಿಮೆ ಆಗ್ತಾವ. ಮನುಷ್ಯ ಸಾಧ್ಯವಾದ ಮೆಟ್ಟಿಗೆ ಅವ ಓದು ಬರಹ ಕಲ್ತಿಲ್ಲ ಅಂದ್ರೂ ಬದುಕ್ತಾನ, ಅವ ಬಹಳ ಶಾನೆ ಇಲ್ಲ ಅಂದರೂ ಬದುಕ್ತಾನ. ಆದ್ರೆ ಹೃದಯವಂತ ಅಲ್ಲ ಅಂತಂದರೆ ಈ ಭೂಮಿ ಮೇಲೆ ಅವ ಬದುಕಲಿಕ್ಕೆ ಅಯೋಗ್ಯನಾಗ್ತಾನೆ. ಹಾಗಾಗಿ ಹೃದಯವಂತರಾಗಬಾರ್ದು ಅಂತ ನಾವು ಹೇಳಕತ್ತಿಲ್ಲ. ಹೃದಯವಂತಿಕೆಯ ಜೊತೆಗೆ ಬುದ್ಧಿವಂತಿಕೆ ಇದ್ದಿದ್ದ ಕರೆ ಆದ್ರೆ ನಾವು ನಿಜವಾದ ಮನುಷ್ಯರಾಗಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇಲ್ಲಿ ಯಾರು ಪುರಾಣ ಹಚ್ಚಿರಿ? ಇಟಗಿ ಭೀಮಮ್ಮನ ಪುರಾಣವನ್ನು ಈ ಊರಿನಲ್ಲಿ ಹಚ್ಚಿ ಕೇಳ್ತಾ ಇದ್ದೀರಿ. ಇಟಗಿ ಭೀಮಮ್ಮ ಯಾವ ಹೈಸ್ಕೂಲಿಗೆ ಹೋದಾಕಿನೂ ಅಲ್ಲ, ಪ್ರೈಮರಿ ಸ್ಕೂಲಿಗೆ ಹೋದಾಕೆ ಅಲ್ಲ, ಯೂನಿವರ್ಸಿಟಿ ಅಂದ್ರೆ ಆಕೆಗೆ ಗೊತ್ತಿದ್ದಿಲ್ಲ, ಯಾವುದೂ ಡಿಗ್ರಿ ಸರ್ಟಿಫಿಕೇಟ್ ಆಕೆಗೆ ಇದ್ದಿಲ್ಲ. ಆಕೆಯಲ್ಲಿ ಹೃದಯ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ನಾಡಿಗೆ ಏನು ಬೇಕಾಯಿತು ಅದನ್ನು ಕೊಟ್ಟು ಹೋದ್ಲು ಅಂತಕ್ಕಂಥದ್ದು ಆ ಪುರಾಣದೊಳಗೆ ನೀವು ಕೇಳಿದಿರಿ. ಬಹುಶಃ ಆ ಪುರಾಣದೊಳಗೆ ಇವತ್ತಿನ ಸಂದರ್ಭದಲ್ಲಿ ಶಿವಕುಮಾರ ಶಾಸ್ತ್ರಿಗಳು ಏನು ಹೇಳಕತ್ತಿದ್ರು ಅಂದ್ರೆ, ಮಗುವನ್ನು ಕೊಟ್ಟಿರ್ತಕ್ಕಂತಹ ನಾನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತೀನಿ ಅನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದೊಳಗೆ ನೀವೆಲ್ಲ ಕೇಳ್ಕೊಂಡ್ರಿ. ಅಂತೂ ಒಟ್ಟ ಲೀಲೆಗಳು ಪುರಾಣದಲ್ಲಿ ಬರ್ತಾವ.
ಯಾರೂ ಕೂಡ ಲೀಲೆಗಳನ್ನು ಮಾಡಬೇಕಂತ ಮಾಡಿದವರಲ್ಲ. ಅವು ತಂಪಾಡಿಗೆ ತಾವು ನಡೀತಾನೇ ಇರ್ತಾವೆ. ಆಗಿನ ಕಾಲಕ್ಕೆ ಅಷ್ಟ ಮಕ್ಕಳು ಹಾಕಿದ್ದು ಗುರುಗಳ ಹತ್ರ ಹೋದ್ರ, ಶರಣಮ್ಮಗಳ ಹತ್ರ ಹೋದ್ರ, ದೇವಸ್ಥಾನಕ್ಕೆ ಹೋದ್ರ ಅಂತೇನಿಲ್ಲ. ಈಗಿನ ಕಾಲಕ್ಕೂ ಆಗ್ತಾವೆ. ನಮ್ಮ ಹತ್ರ ಮಕ್ಕಳಿಲ್ಲ ಅಂತ ಬಂದವರಿಗೆ ಕನಿಷ್ಠ 600 ಜನರಿಗೆ ಮಕ್ಕಳಾಗ್ಯಾವ. 600 ಜನರ ಲಿಸ್ಟ್ ಬರೆದಿಟ್ಟಿವಿ ನಾವು. ಮದುವೆ ಆಗಿ 27 ವರ್ಷದ ನಂತರದಲ್ಲಿ ಬಂದವರಿಗೆ ಮಕ್ಕಳಾಗ್ಯಾವ. ಮದುವೆ ಆದ 27 ವರ್ಷದ ನಂತರದಲ್ಲಿ. ಆದ್ರೆ ಈಗಿನ ಕಾಲದಾಗ ನಿಮಗೆ ಹೇಳೋದು ಇಷ್ಟ, ಭಾಳ ಜನ ಗಂಡಸರು ಸೇರಿದಿರಿ. ಏನಂತಂದ್ರೆ ಯಾಕೆ ಮಕ್ಕಳಾಗುವಲ್ಲು ಅಂತಂದ್ರೆ ಚಟಗಳಿಗೆ ದಾಸರಾಗಕತ್ಯಾರ ಭಾಳ ಜನ ಗಂಡಸರು. ಚಟಗಳಿಗೆ ಸೇದೋದು ಬಹಳ ಆಗಾಕತ್ತೈತಿ, ಕುಡಿಯೋದು ಬಹಳ ಆಗಾಕತ್ತೈತಿ, ತಂಬಾಕ ತಿನ್ನೋದು ಬಹಳ ಆಗಾಕತ್ತೈತಿ. ಯಾರಿಗೆ ಮಕ್ಕಳಾಗೋದಿಲ್ಲ ಅಂತಂದ್ರೆ ಕೇವಲ ಹೆಣ್ಣು ಮಕ್ಕಳಷ್ಟ ಬಂಜಿತನದಲ್ಲಿ ಬದುಕ್ತಿರ್ತಾರಂತಲ್ಲ, ಪುರುಷ ಬಂಜತನವೂ ಕೂಡ ಇರ್ತದೆ ಅಂತಕ್ಕಂಥದ್ದು. ಇಲ್ಲಿ ಡಾಕ್ಟರ್ ಕುಂತಿದ್ದಾರೆ, ಅವರಿಗೆ ಡಾಕ್ಟ್ರಿಗೆ ಭಾಳ ಚೆನ್ನಾಗಿ ಗೊತ್ತಿರ್ತೈತಿದು. ಪುರುಷ ಬಂಜತನೂ ಕೂಡ ಬಹಳ ಬರಾಕತ್ತೈತಿ. ಮಾದಕ ವ್ಯಸನಗಳಿಂದ ಪುರುಷರಿಗೆ ಬಂಜತನ ಬರ್ತೈತಿ ಅಂತಕ್ಕಂಥದ್ದನ್ನು ಗಮನದಾಗ ಇಟ್ಕೋಬೇಕು. ಇಲ್ಲಿರ್ತಕ್ಕಂತಹ ಎಲ್ಲ ಗಂಡು ಹುಡುಗರಿಗೆ ನಾವೇನು ಹೇಳಕ್ಕೆ ಬಯಸ್ತೀವಿ ಅಂತಂದ್ರೆ, ಹಾಲು ಕುಡೀರಿ, ಹಣ್ಣು ತಿನ್ನಿರಿ, ಚಲೋ ತರಕಾರಿಯನ್ನು ತಿನ್ನಿರಿ, ಕಾಳುಗಳನ್ನು ತಿನ್ನಿರಿ, ಬೆಣ್ಣೆ ತಿನ್ನಿರಿ, ಉತ್ತತ್ತಿ ತಿನ್ನಿರಿ, ಕೊಬ್ಬರಿ ತಿನ್ನಿರಿ, ಬೆಲ್ಲ ತಿನ್ನಿರಿ. ನೀವು ಶಕ್ತಿಶಾಲಿಗಳಾಗ್ತೀರಿ, ದೈಹಿಕವಾಗಿ ಬಲಿಷ್ಠರಾಗ್ತೀರಿ. ಈಗಿನ ಕಾಲಕ್ಕೆ ಹುಡುಗರಿಗೆ ದೇಹದೊಳಗೆ ತಾಕತ್ತಿಲ್ಲ. ಆಗಿನ ಕಾಲದ ಜನ ಈಗ 80 ವರ್ಷದವ್ರು ಇದ್ರೂ ಕೂಡ ಹೊಲದಾಗ ಹೋಗಿ ಕೆಲಸ ಮಾಡ್ತಾರೆ. ಈಗಿನ 20 ವರ್ಷದ ಹುಡುಗರು ಕೂಡ ಕೆಲಸ ಮಾಡಲಾರ್ದಂಗೆ ಆಗ್ಯಾರ. ಯಾಕಂದ್ರೆ ದೇಹದೊಳಗೆ ತಾಕತ್ತಿಲ್ಲ. ಹುಡುಗರು ದೇಹದೊಳಗೆ ಮಾಂಸಖಂಡಗಳಿಲ್ಲ. ಈಗಿನ ಹುಡುಗರು ದೇಹದಲ್ಲಿ ಮಾಂಸಖಂಡಗಳು ಬಹಳ ಕಡಿಮೆ ಆಗ್ಯಾವ. ನಾವು ಮೊನ್ನೆ ಒಂದು ಊರಿಗೆ ಹೊಂಟಂಥ ಸಂದರ್ಭದಲ್ಲಿ ರೋಡ್ ಬಹಳ ಎಡ ಇತ್ತಂತೇಳಿ ನಮ್ಮ ಗಾಡಿ ನಿಧಾನ ಹೊಂಟಿತ್ತು. ಗಾಡಿ ನಿಧಾನ ಹೊಂಟ ಟೈಮ್ನಾಗ ನಮ್ಮ ಕಾರ್ ಮಗ್ಲ ಒಬ್ಬ ಹೊಂಟಿದ್ದ, ಅವನದು ಪ್ಯಾಂಟ್ ತಳಗೆ ಬೀಳಾಕತ್ತಿತ್ತು. ಏನಾಗಕತ್ತಿತ್ತು? ಪ್ಯಾಂಟು ತಳಗೆ ಬೀಳಾಕತ್ತಿತ್ತು. ನಾವು ನಮ್ಮ ಡ್ರೈವರ್ಗೆ ಹೇಳಿದ್ವಿ, ಆ ಹುಡುಗನ ಪ್ಯಾಂಟ್ ಬೀಳಾಕತ್ತಿತ್ತು, ಅದಕ್ಕೆ ಹೇಳು ಬಿದ್ದಿಗಿದ್ದಿತ್ತದು ಅಂತ ನಾವು ಅಂದ್ವಿ. ತರ್ಬಿಸಿ ಅವ ಹೇಳ್ದ, ನಮ್ಮ ಡ್ರೈವರ್ ಹೇಳ್ದ, ನಿನ್ನ ಪ್ಯಾಂಟ್ ಬಿಚ್ಚಿ ಬೀಳಾಕತ್ತೈತಿ ನೋಡಿ, ಹಕ್ಕು ಅಂತ ಹೇಳ್ದ. ಆ ಮಗ ಏನಂದು ಗೊತ್ತಾ, ಬಿಚ್ಚಿ ಬೀಳಾಕತ್ತಿಲ್ಲ, ಅದು ಫ್ಯಾಷನ್ ಅಂದವ. ಹಿಂದೆ ಅಳಿಗಾಡಕತ್ತೈತಿ ಪ್ಯಾಂಟ್. ಹಿಂದೆ ಅಳಿಗಾಡು ಪ್ಯಾಂಟ್ ಹಾಕ್ಕೊಂಡು ಏನು ಹೇಳ್ದ ಅಂದ್ರೆ, ಇದು ಫ್ಯಾಷನ್ ಅಂದ. ನಾನು ಸುಮ್ಮನೆ ಕುಂದಿರಲಿಲ್ಲ. ಫ್ಯಾಷನ್ ಅಲ್ಲ ಮಗನ, ಕುಡಿದು ಕಂಡಿಲ್ದಂಗಾಗಿ ಬರೀ ಕುಂಡಿ ಜೊಟ್ಟು ಬಿದ್ದವು, ಅದಕ್ಕೆ ಫ್ಯಾಷನ್ ಅಂತ ಅನ್ನಕತ್ತಿದ್ದೀನು ಅಂತ ಅಂದೆ. ನಮ್ಗೆ ಹೇಳೋ ಉದ್ದೇಶ ಅಂತಂದ್ರೆ, ಈಗಿನವ್ರ ದೇಹದೊಳಗೆ ತಾಕತ್ತಿಲ್ದಂಗೆ ಆಗಕತ್ತೈತಿ. ದಯವಿಟ್ಟು ಬಲ್ಲಟಿಗೆ ಜನ ಏನಾಗಬೇಕು ಅಂತಂದ್ರೆ ದೈಹಿಕವಾಗಿ ಬಲಿಷ್ಠರಾಗ್ರಿ, ಚಟಗಳನ್ನು ಕಡಿಮೆ ಮಾಡಿಕೊಳ್ಳ್ರಿ. ನಾವು ನಿಮ್ಮ ಊರಿಗೆ ಬಂದು ಹೋದ ನೆನಪಿಗೆ ಕನಿಷ್ಠ 100 ಹುಡುಗರು ಚಟ ಬಿಟ್ಟು ಮನೆತನದ ಕಡೆಗೆ ಗಮನ ಕೊಟ್ರಿ ಅಂತಂದ್ರೆ ನಾವು ಈ ಊರಿಗೆ ಬಂದಿದ್ದು ಸಾರ್ಥಕ ಆಗುತ್ತೆ ಅಂತಕ್ಕಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಈಗಿನ ಕಾಲದ ಜನ ದುಡಿಯೋದನ್ನು ಬಿಟ್ಟಿದ್ರಿ. ಈಗಿನ ಕಾಲದ ಜನ ಚಟಗಳಿಗೆ ದಾಸರಾಗಕತ್ತೀರಿ. ಕುಡಿಯೋದನ್ನು ಮಾಡ್ರಿ. ಮರಳಿ ಮತ್ತೆ ನಾವು ಈ ಊರಿಗೆ ಬರ್ತೀವೇ ಇಲ್ಲ ಗೊತ್ತಿಲ್ಲ. ಇಷ್ಟು ದೂರ ಬರಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಅದಕ್ಕೆ ಗಂಡು ಹುಡುಗರಿಗೆ ನಾವು ಹೇಳೋದು ಇಷ್ಟ, ಯಾರು ಗಂಡಸರು ಅನ್ನೋದಕ್ಕೆ ನಾನೊಂದು ಮಾತು ಹೇಳ್ತಿರ್ತೀನಿ. 3 ಕೆಲಸ ಮಾಡಿದವರು ಗಂಡಸರು. 3 ಕೆಲಸ ಮಾಡಬೇಕು. 4 ಗಂಡಸನ್ನವರು. ಇಲ್ಲಿ ಏನು 30 ವರ್ಷದ ಒಳಗೂಡು ಹುಡುಗರದಿರಿ, 18 ದಾಟಿದವರು, 30 ವರ್ಷದ ಒಳಗಿನವರು, 18 ದಾಟಿದವರು ಅನ್ನೋ ಬದಲಿ ಓದನ್ನು ನಿಲ್ಲಿಸಿದವರು, ಅಭ್ಯಾಸ ಮಾಡೋದು, ಕಾಲೇಜು ಸ್ಕೂಲನ್ನು ಹೋಗೋದು ಬಿಟ್ಟು ಏನದಿರಲ್ಲ ಅವ್ರಿಗೆ ನಾವು ಕಿವಿ ಮಾತು ಹೇಳೋದು ಅಂತಂದ್ರೆ, ನೀವೇನು ಗಂಡು ಹುಡುಗರದಿರಿ, ಏನು ಮಾಡಬೇಕಪ್ಪ ಅಂದ್ರೆ ನೀವು ಗಂಡಸ್ರ ಆಗಿರಬೇಕಾಗಿತ್ತು ಅಂದ್ರೆ 3 ಕೆಲಸ ಮಾಡಬೇಕು. 3 ಕೆಲಸ ಯಾವುವು? ಮೊದಲನೇದಾಗಿ ಗಂಡಸು ಅನ್ನುವಂಥವು ಏನದಾನಲ್ಲ, ಅವ ಏನು ಮಾಡಬೇಕಪ್ಪ ಅಂತಂದ್ರೆ ವರದಕ್ಷಿಣೆ ತೊಗೊಳ್ಳಲಾರ್ದಂಗೆ ಮದುವೆ ಆಗಬೇಕು. ಅವ ಮಾತ್ರ ಗಂಡಸೇ ಹೊರತಾಗಿ ವರದಕ್ಷಿಣೆ ತೊಗೊಂಡ್ರೆ ಅವ ಗಂಡಸಲ್ಲ. ನಮ್ಮ ಸಿದ್ಧಾಂತ ಇದು. ವರದಕ್ಷಿಣೆ ತೊಗೊಂಡು ಮದುವೆ ಆದವರಿಗೆ ನಾವು ಏನು ಅನ್ನಂಗಿಲ್ಲ, ಗಂಡಸು ಅನ್ನಂಗಿಲ್ಲ. ಏನು ಮಾಡ್ಬೇಕ್ರಿ ತಾತನವ್ರ ಅಂತೀರಿ, ಏನಂತೀರಿ ಸ್ವಾಮಿಗಳಿಗೆ? ಈ ಕಡೆ ಏನು ಮಾಡ್ಬೇಕ್ರಿ ತಾತನವ್ರ? ಹೋದ ವರ್ಷ ನನ್ನ ಮದುವೆ ಆಯ್ತು ತೊಗೊಂಡು ಬಿಟ್ಟೆ ಅನ್ನೋರು ಯಾರಾದರೂ ಇದ್ರ, ಈಗ ತೊಗೊಂಡು ಮದುವೆ ಆದವ್ರು ಇದ್ರಿ ಅಂತಂದ್ರೆ ನಾಳೆ ತೊಗೊಂಡು ಹೋಗಿ ಮಾವನ ಕೈಗೆ ಕೊಟ್ಟು ಬಿಡ್ರಿ. ಅದನ್ನು ಅವ ಎಷ್ಟು ಕೊಟ್ಟಿದ್ನಲ್ಲ, ಅತ್ತಿ ಮಾವ ಸೇರಿ ಏನು ವರದಕ್ಷಿಣೆ ಕೊಟ್ಟಿದ್ರಲ್ಲ ಅದನ್ನು ಮರಳಿ ಹೋಗಿ ಕೊಟ್ಟು ಬಿಡ್ರಿ. ಯಾಕಂತ ಕೇಳ್ತಾನವ, ಇದನ್ನ ಯಾಕೆ ಹೊಳ್ಳಿ ಕೊಟ್ಟಿ ಅಂತ ಹೆದರಿದಂಗೆ ಮಾಡ್ತಾನವ. ನಮ್ಮೂರಿಗೆ ಶಿರಹಟ್ಟಿ ತಾತನವರು ಬಂದಿದ್ದರು, ದಿಂಗಾಲೇಶ್ವರ ಅಪ್ಪ ಅವ್ರು ಬಂದಿದ್ದರು,
ಅವ್ರು ಹೇಳ್ಯಾರ ವರದಕ್ಷಿಣೆ ತೊಗೊಂಡವ ಗಂಡಸಲ್ಲ ಅಂತ ಹೇಳ್ಯಾರ, ಅದ್ರ ಸಲುವಾಗಿ ತೊಗೊಂಡು ಬಿಡುವುದನ್ನಂತ ಕೊಡ್ರಿ, ಹೌದಲ್ಲೇ ಗಂಡಸ ಅಂದ ಬಿಡ್ತಾನವ. ನೀ ವರದಕ್ಷಿಣೆ ಹೊಳ್ಳಿ ಕೊಟ್ಟ ಕೂಡಲೇ ಮಾವನ ಬಾಯಾಗ ಬರೋದೇನು, ಹೌದಲ್ಲೇ ಗಂಡಸ ಅಂತ ಬಂದ ತೀರ್ತೈತಿ. ಅದಕ್ಕೆ ವರದಕ್ಷಿಣೆ ತೊಗೊಂಡು ಮದುವೆ ಆದವರಿಗೆ ನಾ ಗಂಡಸ ಅನ್ನೋದಿಲ್ಲ. ನೀವು ಏನಾರು ಯಾಕೆ ಅನ್ನವಲ್ರಕ್ರಿ, ನಾ ತೊಗೊಂಡ ಮದುವೆ ಹಾಕಿನ ಅನ್ನಂಗಿದ್ರೆ ನಾವೇನು ಬೇಡ ಅನ್ನಂಗಿಲ್ಲ. ನಾ ಗಂಡಸು ಅನ್ನವ ಒಂದು ಹೆಣ್ಣಿನ ಕೊಳ್ಳಾಗ ತಾಳಿ ಕಟ್ಟಬೇಕಾದ್ರೆ ಆಕಿನ ಕಡೆಯಿಂದ ಬಾಂಡೆ ಸಾಮಾನು ತಗೋಬಾರ್ದು, ಆಕಿನ ಕಡೆಯಿಂದ ಬಂಗಾರ ತಗೋಬಾರ್ದು, ಆಕಿನ ಕಡೆಯಿಂದ ಬಟ್ಟೆ ತಗೋಬಾರ್ದು, ಆಕಿನ ಕಡೆಯಿಂದ ವಾಚ್ ತಗೋಬಾರ್ದು, ಆಕಿನ ಕಡೆಯಿಂದ ಏನೂ ತಗೋಬಾರ್ದು. ಏನೂ ತಗೊಳ್ಳಲಾರ್ದಂಗೆ ಮದುವೆ ಆಗೋಕ್ಕಿಂತ ಮೊದಲು 1 ವರ್ಷ ಬಿಟ್ಟು 4 ವರ್ಷ ನೀ ಚಂದಾಗ ದುಡ್ದು ಎಷ್ಟು ದುಡ್ಡು ಗಳಿಸಿಯಲ್ಲ ಅದರಾಗ ಒಂದು ಹುಡುಗಿ ನೋಡ್ಕೊಂಡು ಮದುವೆ ಆಗಬೇಕೇ ಹೊರತಾಗಿ ಆಕೆ ಕೊಡುವಂಥದ್ದನ್ನು ಎಲ್ಲ ತೊಗೊಂಡು ಮದುವೆ ಆಗೋರಿಗೆ ನಾನಂತೂ ಗಂಡಸರು ಅನ್ನೋದಿಲ್ಲ. ಒಂದನೇದ್ದಾತಿದು. ಎರಡನೇದ್ದು ಯಾವುದು ಅಂತಂದ್ರೆ, ಮದುವೆ ಆದ ಕೂಡಲೇ ಈಗಿನ ಕಾಲದ ಗಂಡು ಹುಡುಗರು ಏನು ಮಾಡ್ತಾರಂದ್ರೆ, ತಂದೆ ತಾಯಿಗೆ ನಮ್ಮ ಪಾಲು ಏಟು ಬರ್ತೈತೆ ಆಟ ಕೊಡ್ರಿ ನಾವು ಮನೆ ಬಿಟ್ಟು ಹೋಗ್ತೀವಂತಾರೆ. ತಂದೆ ತಾಯಿ ದುರ್ಬಲರಿದ್ರು ಅಂತಂದ್ರೆ ಅವ್ರನ್ನ ಮನೆ ಬಿಟ್ಟು ಹೊರಗೆ ಹಾಕಿಬಿಡ್ತಾರೆ. ಒಂದು ವೇಳೆ ತಂದೆ ತಾಯಿ ಭಾಳ ಸ್ಟ್ರಾಂಗ್ ಇದ್ರು ಅಂತಂದ್ರೆ ನಮ್ಮ ಪಾಲಿಗೆ ಏಟು ಬರ್ತೈತೆ ಆಟ ಕೊಡ್ರಿ ನಾವು ಮನೆ ಬಿಟ್ಟು ಹೋಗ್ತೀವಂತಾರೆ. ತಂದೆ ತಾಯಿ ಜೀವಂತಿದ್ದಾಗ ಆಸ್ತಿ ಕೇಳೋರು ಗಂಡಸರಲ್ಲ, ನೆನಪಿನಾಗ ಇಟ್ಕೋಬೇಕು ಈ ಮಾತನ್ನು. ತಂದೆ ತಾಯಿ ಜೀವಂತ ಇರೋದ್ರೊಳಗನ ಆಸ್ತಿ ಯಾರು ಕೇಳ್ತಾರಲ್ಲ ಅವ್ರು ಗಂಡಸರಲ್ಲ. ಗಂಡ ಹೆಂಡತಿ 2 ಹೊಟ್ಟೆ ತುಂಬಿಕೊಳ್ಳೋಕ್ಕಾಗಲಾರ್ದವ್ರಿಗೆ ಗಂಡಸರಂತ ಅನ್ನಬಾರ್ದು. ಎರಡನೇದ್ದು. ಮೂರನೇದು ಯಾವುದು ಅಂತಂದರೆ, ನಿಜವಾದ ಗಂಡಸಾಗಿರ್ತಕ್ಕಂಥವು ಎಷ್ಟೇ ಹೊಟ್ಟೆ ಹಸಿಲಿ ಊಟಕ್ಕೆ ಹೋಗಿ ಕುಂತಂಥ ಸಂದರ್ಭದೊಳಗೆ ನೀವೇನು ಹೆಣ್ಮಕ್ಳು ತಾಟಿನೊಳಗೆ ಅನ್ನನೋ ಸಾರೋ ಚಪಾತಿಯೋ ಪಲ್ಯ ಏನೋ ನೀಡ್ತಿರಲ್ಲ, ಏನಾರು ನೀಡ್ರಿ ನೀವು ಹೆಣ್ಮಕ್ಳು. ನಿಜವಾದ ಗಂಡಸಾಗಿರ್ತಕ್ಕಂಥವ ಆ ತಾಟಿನೊಳಗೆ ನೀಡಿದ ತುತ್ತನ್ನು ತೆಗೆದುಕೊಂಡು ಕೇಳಬೇಕು ಆ ತುತ್ತಿಗೆ, ನಾನು ದುಡಿದ ಮೇಲೆ ನನ್ನ ಕೈಯಾಗ ಬಂದಿಯೋ, ಯಾರ ದುಡಿದ ಮೇಲೆ ನನ್ನ ಕೈಯಾಗ ಬಂದಿ ಅಂತೇಳಿ ಕೈಯಾಗಿನ ತುತ್ತನ್ನು ಕೇಳಿ ಬಾಯಾಗ ಹಾಕ್ಕೋಬೇಕು. ನೀ ದುಡ್ದಿ ಅಂತೇಳಿ ತುತ್ತು ಹೇಳಿದ್ರೆ ಬಾಯಾಗ ಹಾಕ್ಕೋಬೇಕು. ನೀ ದುಡ್ದಿಲ್ಲ ಅಂತ ಆ ತುತ್ತು ಹೇಳ್ತೀವಿ ಅಂತಂದರೆ ಅವ ತಾಟಿನೊಳಗೆ ತುತ್ತನ್ನು ಮರಳಿ ಹಾಕಿ ಯಾವನು ದುಡಿಯಾಕೆ ಎದ್ದೇಳ್ತಾನಲ್ಲ ಅವ ನಿಜವಾದ ಗಂಡಸಾಗ್ತಾನೆ ಭೂಮಿ ಮೇಲೆ. ಅವ ಮನಿತನಕ್ಕೆ ಏನಾದರೂ ಮಾಡ್ತಾನೆ. ಒಂದು ಮನಿತನ ಹಾಳಾಗೈತಿ ಅಂತಂದ್ರೆ ಅದಕ್ಕೆ ಗಂಡಸರ ಕಾರಣ. ಒಂದು ಮನಿತನದ ಮರ್ಯಾದೆ ಹೋಗೈತಿ ಅಂತಂದ್ರೆ ಅದಕ್ಕೆ ಆ ಹೆಣ್ಮಕ್ಳ ಕಾರಣ, ಮನೆಯೊಳಗಿನ ಹೆಣ್ಮಕ್ಳು. ಮನಿತನದ ಮರ್ಯಾದೆ, ಮನಿತನದ ಸಂಪತ್ತು, ಇವು 2 ಮನುಷ್ಯನ ಜೀವನಕ್ಕೆ ಬೇಕಾಗಿರ್ತಕ್ಕಂಥವು. ಎಲ್ಲಿ ಸಂಪತ್ತಿದೆ, ಎಲ್ಲಿ ಮರ್ಯಾದೆ ಇದೆ, ಆ ಮನಿತನಕ್ಕೆ ಗೌರವ ಐತಿ ಅಂತಕ್ಕಂಥದ್ದು. ಗೌರವ ಹಾಳಾಗಲಾರ್ದಂಗೆ ಹೆಣ್ಣು ನಡ್ಕೋಬೇಕು, ಸಂಪತ್ತು ಹಾಳಾಗಲಾರ್ದಂಗೆ ಗಂಡ ನಡ್ಕೋಬೇಕು. ಆ ಮನಿತನ ಉದ್ಧಾರ ಆಗಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಂಡು ಈ ಬಲ್ಲಟಿಗೆ ಒಳಗೆ ಇನ್ನು ಮೇಲೆ ಎಂಥ ನಿರ್ಣಯ ಆಗಬೇಕಂದ್ರೆ, ಬಲ್ಲಟಿಗೆ ಒಳಗಿನ ಗಂಡು ಹುಡುಗರು ವರದಕ್ಷಿಣೆ ತಗೊಳ್ಳಲಾರ್ದಂಗೆ ಮದುವೆ ಆಗ್ತಾವ ಅನ್ನುವಂಥ ಸುದ್ದಿ ಎಲ್ಲ ಕಡೆಗೆ ಹೋಗಬೇಕು. ಬಲ್ಲಟಿಗೆ ಒಳಗಿನ ಹುಡುಗರು ದುಡ್ದೇ ಊಟ ಮಾಡ್ತಾರೆ ಹೊರತಾಗಿ ಹರಾಮಿ ತಿನ್ನೋದಿಲ್ಲ ಅನ್ನುವಂಥ ಸುದ್ದಿ ಇಡೀ ರಾಜ್ಯಕ್ಕೆ ಹೋಗಬೇಕು, ರಾಷ್ಟ್ರಕ್ಕೆ ಹೋಗಬೇಕು. ಅಂತಹ ಗಂಡು ಹುಡುಗರು ನೀವೆಲ್ಲರೂ ಆಗ್ರಿ ಅನ್ನುವಂಥ ಸೂಚನೆಯನ್ನು ನಿಮಗೆ ಕೊಟ್ಟು ಚಟಗಳನ್ನು ಕಡಿಮೆ ಮಾಡಿಕೊಳ್ರಿ, ದುಡಿಯೋದನ್ನು ಹೆಚ್ಚು ಮಾಡಿಕೊಳ್ರಿ, ಬಹಳ ಚಲೋ ಆಗ್ತೀರಿ ಅಂತಕ್ಕಂಥದ್ದು. ನಾನು ದುಡಿಯಲಾರದ ಗಂಡಸರನ್ನು ಎದಕ್ಕೆ ಹೋಲಿಸ್ತೀನಿ ಅಂತಂದ್ರೆ, ಈ ಊರಾಗ ಅದಾವ ಇಲ್ಲ ಗೊತ್ತಿಲ್ಲ, ಅವು ದೊಡ್ಡ ದೊಡ್ಡ ಊರಾಗಿರ್ತಾವೆ, ಗೊತ್ತಾಗಿರ್ಬೇಕು ನಿಮಗೆ. ಗಟಾರ್ದಾಗ ಅಡ್ಡಾಡ್ತಿರ್ತಾವ, ಕರ್ರಗ ಇರ್ತಾವ, ಇಷ್ಟ ಎತ್ತರ ಇರ್ತಾವ, 4 ಕಾಲು ಇರ್ತಾವ, ಸೊಂಡಿರ್ತೈತಿ, ಸಣ್ಣದೊಂದು ಬಾಲ್ ಇರ್ತೈತಿ. ಏನದು? ಓಷ್ಟೂರು ಹೇಳಾಕತ್ಯಾವ, ಹುಡುಗರು ಹೇಳಾಕತ್ಯಾರ ಹಂದಿರಿ ಅಂತೇಳಿ. ದುಡಿಯಲಾರದ ಮಂದಿನ ಎದಕ್ಕೆ ಹೋಲಿಸ್ತೀನಿ ಅಂತಂದ್ರೆ, ಗಟಾರ್ದಾಗಿಂದ ತಿನ್ನುವಂಥ ಹಂದಿಗೆ ಹೋಲಿಸಾಕತ್ತೀನಿ ನಾನು ಭಾಷಣದೊಳಗೆ. ಗಟಾರ್ದಾಗಿಂದ ತಿನ್ನುವಂಥ ಹಂದಿಗೆ. ಯಾಕಂತಂದ್ರೆ ಹಂದಿನೂ ದುಡಿಯಾಕೆ ಹೋಗಂಗಿಲ್ಲ. ಎಲ್ಲರ ಹಂದಿ ದುಡಿಯಾಕೆ ಹೋಗಿದ್ದು ನೋಡಿರಿ? ಸಾಧ್ಯನೇ ಇಲ್ಲ. ಯಾವ ಊರಾಗಿನ ಹಂದಿನೂ ದುಡಿಯಾಕೆ ಹೋಗಂಗಿಲ್ಲ. ಬಿಸೇದು ಹಾಕಿದ್ರು ತಿಂತಾವ, ಹಳಸಿದ್ದು ಹಾಕಿದ್ರು ತಿಂತಾವ, ಕಲ್ಲು ಮೇಲೆ ಹಾಕಿದ್ರು ತಿಂತಾವ, ಗಟರದಾಗ ಚೆಲ್ಲಿದ್ರು ತಿಂತಾವ. ಬಸವಾದಿ ಶರಣರ ಸಿದ್ಧಾಂತ ಕಾಯಕವೇ ಕೈಲಾಸ. ಯಾರಿಗೆ ಕೈಲಾಸ ಸಿಗ್ತದಂತಂದ್ರೆ ದುಡಿದು ತಿನ್ನವನಿಗೆ ಕೈಲಾಸ ಸಿಗತೈತೆ ಹೊರತಾಗಿ ಹರಾಮಿ ತಿನ್ನವನಿಗೆ ಕೈಲಾಸ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹರಾಮಿ ತಿನ್ನವನು ಬದುಕು ನರಕಾಗಿ ಹೋಗ್ತೈತಿ, ಹರಾಮಿ ತಿನ್ನವನು ಬದುಕು ನರಕ ಆಗ್ತೈತಿ. ಅದಕ್ಕೆ ಬಸವಣ್ಣನವರ ಸಿದ್ಧಾಂತಕ್ಕೆ ನಾವು ಈ ದೇಶದ ಗೌರವಕ್ಕೆ ಬದುಕಬೇಕಾಗಿತ್ತು ಅಂತಂದ್ರೆ
ದುಡಿದು ಊಟ ಮಾಡುವಂತಹ ಪ್ರಯತ್ನವನ್ನು ಎಲ್ಲರೂ ಮಾಡ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ಮತ್ತು ಹೆಣ್ಮಕ್ಳಿಗೆ ಏನೂ ಹೇಳಲೇ ಇಲ್ಲಲ್ರಿ ತಾತನವ್ರ, ಬರೇ ನಮ್ಗೆ ಹೇಳಿದ್ರಿ ಅಂತ ನೀವು ಯಾರೂ ಅನ್ನಕ್ಕೆ ಹೋಗ್ಬೇಡ್ರಿ. ಹೆಣ್ಮಕ್ಳು ಸೇದವ್ರಲ್ಲ, ಕುಡಿಯೋರಲ್ಲ, ಈ ಓಸಿ ಇಸ್ಪೇಟ್ ಆಡೋರಲ್ಲ, ಏನೂ ಮಾಡೋರಲ್ಲ. ಆದ್ರೆ ನೀವು ಒಂದು ಮಾಡ್ತಿರ್ತೀರಿ, ಏನಂದ್ರೆ ಒಬ್ರದೊಬ್ಬರಿಗೆ ಚಾಡ ಹೇಳ್ತಿರ್ತೀರಿ. ಆ ಚಾಡ ಹೇಳೋದನ್ನು ನೀವು ನಿಲ್ಲಿಸ್ರಿ, ದುಡಿಲಾರ್ದ ತಿನ್ನೋದನ್ನು ನೀವು ನಿಲ್ಲಿಸ್ರಿ, ನಿಮ್ಮ ಬಲ್ಲಟಿಗೆ ಸ್ವರ್ಗ ಆಗುತ್ತೆ ಅಂತಕ್ಕಂತಹ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಸೂಚನೆಯಾಗಿ ಕೊಟ್ಟು